ಇವತ್ತು ನಾವು ಆಲೋಚನೆ ಮಾಡಿ ಕಲಿತುಕೊಳ್ಳುವಂಥ ಒಂದು ಅಂಶದ ಹೆಸರು ಏನು ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡಿದ್ರೆ, ಆಹ್ವಾನಿಸದ ಲೋಕಕ್ಕೆ ಆಹುತಿಯಾದ ಆತ್ಮಗಳು ಯಾರು ಎಂಬುದಾಗಿ ಮತ್ತೆ ಹೇಳ್ತೀನಿ. ಆಹ್ವಾನಿಸದ ಲೋಕಕ್ಕೆ ಆಹುತಿಯಾದ ಆತ್ಮಗಳು ಯಾರು ಎಂಬುದಾಗಿ. ಆಹ್ವಾನಿಸದ ಲೋಕವು ಯಾವುದು ಅಂದರೆ, ಆಹ್ವಾನಿಸದ ನಾವು ಕೆಲವೊಂದು ಸಮಯದಲ್ಲಿ ಕೆಲವರನ್ನ ಒಂದು ಮದುವೆ ಪ್ರೋಗ್ರಾಮ್ಗಾಗಿರ್ಬೋದು, ಬರ್ತ್ಡೇ ಪ್ರೋಗ್ರಾಮ್ಗಳಿಗಾಗಿರ್ಬೋದು, ಕೆಲವರನ್ನ ಆಹ್ವಾನಿಸ್ತಾ ಇರ್ತೀವಿ, ಅಂದರೆ ಕರಿತಾ ಇರ್ತೀವಿ. ಆ ರೀತಿಯಾಗಿ ಕರೆಯದೇ ಇರುವಂಥ, ಆಹ್ವಾನಿಸದೇ ಇರುವಂಥ ಒಂದು ಲೋಕಕ್ಕೆ ಆಹುತಿಯಾದಂಥ ಆತ್ಮಗಳು, ಆಹುತಿಯಾಗಿ ಅತಿಥಿಗಳಾಗಿ ಅಲ್ಲಿಗೆ ಹೋಗುವಂಥದ್ದಲ್ಲ, ಆಹುತಿಯಾಗಿ ಹೋಗೋದು ಅಂದರೆ ಬಲಿಯಾಗಿ ಹೋಗುವಂಥ ಆತ್ಮಗಳು ಯಾರು ಎಂಬುದಾಗಿ ನಾವು ಆಲೋಚನೆ ಮಾಡಿ ಕಲಿತುಕೊಳ್ಳುವಂಥ ಒಂದು ಸಂಗತಿ, ಒಂದು ಪಾಠ. ಚೆನ್ನಾಗಿ ಗಮನಿಸಿ ಇದನ್ನು. ಇವತ್ತಿನ ಒಂದು ಆಧುನಿಕ ಪ್ರಪಂಚಕ್ಕೆ ಈ ಒಂದು ವಿಶ್ವದ ಅಂಚನ್ನು ಕಂಡುಹಿಡಿಯೋದಕ್ಕೆ ಇವತ್ತುವರೆಗೂ ಕೂಡ ಸಾಧ್ಯವಾಗಿಲ್ಲ. ಎಂಥ ಒಂದು ತಂತ್ರಜ್ಞಾನವು ಬೆಳೆದ್ರು, ಎಂತೆಂಥ ಭೂಮಿ ಮೇಲೆ ಮೇಧಾವಿಗಳು ಅನ್ನಿಸ್ಕೊಂಡಂಥವ್ರು ಇದ್ದರು, ಎಂಥ ಮಟ್ಟಿಗೆ ದೊಡ್ಡದಾಗಿರುವಂಥ ಶ್ರೇಷ್ಠವಾಗಿರುವಂಥ ಉಪಕರಣಗಳು ಇದ್ದರೂ ಈ ವಿಶ್ವದ ಅಂಚನ್ನು ಮನುಷ್ಯನು ಇವತ್ತಿನವರೆಗೂ ಕೂಡ ಕಂಡುಕೊಳ್ಳೋದಕ್ಕಾಗಿಲ್ಲ. ಆದರೆ ಬೈಬಲ್ಲು ಒಂದೇ ಮಾತಿನಲ್ಲಿ ಏನು ಹೇಳುತ್ತೆ ಅಂತ ಅಂದರೆ, ಈ ವಿಶ್ವದ ಅಂಚನ್ನು ಮಾತ್ರವಲ್ಲದೆ ಈ ವಿಶ್ವದ ಈ ಅಂಚನ್ನು ದಾಟಿಕೊಂಡು ಹೋದರೆ ಇರುವಂಥ ಈ ಎರಡು ಮಹಾಲೋಕಗಳ ಬಗ್ಗೆನೇ ಬೈಬಲ್ ಎನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಸಿದೆ. ಈ ಲೋಕಗಳು ಯಾವುವು, ನಾವು ಇರುವಂಥ ಈ ಲೋಕವು ಯಾವುದು, ಈ ವಿಶ್ವದ ಅಂಚನ್ನು ದಾಟಿ ಹೋದರೆ ಇರುವಂಥ ಲೋಕಗಳು ಯಾವುವು ಎಂಬುದಾಗಿ ನಾವು ಒಂದು ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ನಾನು ಹೇಳಿರುವಂಥ ಟೈಟಲ್ ಏನು ಅಂದರೆ ಆಹ್ವಾನಿಸದ ಲೋಕಕ್ಕೆ ಎಂಬುದಾಗಿ ಹೇಳಿದ್ದೀನಿ. ಈ ಲೋಕಗಳು ಎಷ್ಟಿದ್ದಾವೆ, ಅದರಲ್ಲಿ ಆಹ್ವಾನಿಸದ ಲೋಕವು ಯಾವುದು, ನಾವು ಈ ಭೂಮಿ ಮೇಲಿರುವಂಥ ಈ ಲೋಕವು ಆಹ್ವಾನಿಸದ ಲೋಕವಾ ಎಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಆತನು ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯಗಳು 17:26 ವಚನವನ್ನು ನೋಡ್ಕೊಂಡ್ಬರುವಂಥದ್ದಾದರೆ, ಯಾವ್ಯಾವ ಮನುಷ್ಯನು ಯಾವ್ಯಾವ ಜಾಗದಲ್ಲಿ ಯಾರ್ಯಾರ ಗರ್ಭದ ಮೂಲಕವಾಗಿ ಯಾವ ಕಾಲದಿಂದ ಯಾವ ಕಾಲದವರೆಗೆ ಈ ಭೂಮಿಯಲ್ಲಿ ಇರಬೇಕು ಎನ್ನುವಂಥದ್ದು ದೇವರ ಸಂಕಲ್ಪವಾಗಿದೆ. ಆಗಿರುವಂಥ ಕಾರಣ ದೇವರು ಈ ಭೂಮಿ ಮೇಲೆ ಕಳಿಸಿ ಕೊಟ್ಟಿರುವಂಥದ್ದು ಸತ್ಯವಾಗಿರುವಂಥ ಕಾರಣ ಇದನ್ನು ಆ ರೀತಿಯಾಗಿ ಕರೆಯುವಂಥದ್ದು ತಪ್ಪಾಗುತ್ತೆ. ಅಂದರೆ ಈ ಭೂಮಂಡಲವನ್ನೇ ಆಹ್ವಾನಿಸದ ಲೋಕ ಎಂಬುದಾಗಿ ಕರೆದರೆ ತಪ್ಪಾಗಿ ಹೋಗುತ್ತೆ. ಆಗಿರುವಂಥ ಕಾರಣ ಆಹ್ವಾನಿಸದ ಲೋಕವು ಮತ್ತೆ ಯಾವುದು, ಮತ್ತೆ ಈ ಭೂಲೋಕ ಅಲ್ಲ ಅಂದಮೇಲೆ ಮತ್ತೆ ಯಾವ ಲೋಕ ಇರ್ಬೋದು? ಇಲ್ಲ, ಒಂದು ವೇಳೆ ಆ ಲೋಕ ಎನ್ನುವಂಥದ್ದು ಇದ್ರೆ ಲೋಕಗಳು ಎನ್ನುವಂಥದ್ದು ಎಷ್ಟು ಲೋಕಗಳಿದೆ ಎಂಬುದಾಗಿ ನಾವು ಒಂದು ಸಾರಿ ಈ ಒಂದು ವಿಷಯವನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ವಾಕ್ಯಗಳಲ್ಲಿ ಈ ಒಂದು ಲೋಕಗಳ ವಿಷಯದಲ್ಲಿ ಏನು ಮಾತುಗಳನ್ನು ದೇವರು ಬರೆಸಿದ್ದನೋ ಆ ಮಾತುಗಳನ್ನು ಓದಿಕೊಂಡು ಈ ಪಾಠ ಭಾಗದಲ್ಲಿ ಮುಂದೆ ಸಾಗಿ ಹೋಗೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಫಿಲಿಪಿಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 9ನೇ ವಚನ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ 10ನೇ ವಚನ ಗಮನಿಸಿ. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ, ಇಲ್ಲಿ ಕಾಣುತ್ತೆ ನೋಡಿ 3 ಲೋಕಗಳು, ಸ್ವರ್ಗ, ಮರ್ತ್ಯ, ಪಾತಾಳ. ಅಂದರೆ ಈ 3 ಲೋಕಗಳು ಇದೆ ಎಂಬುದಾಗಿ ಸ್ಪಷ್ಟವಾಗಿ ಬೈಬಲ್ ತಿಳಿಸ್ತಾ ಇದೆ. ಅಂದರೆ ಸ್ವರ್ಗಲೋಕ ಅಂದರೆ ಪರಲೋಕ, ಮರ್ತ್ಯ ಅಂದರೆ ಈ ಭೂಲೋಕ, ಪಾತಾಳ ಲೋಕ ಅಂದರೆ ಈ ಒಂದು ವಿಶ್ವವನ್ನು ದಾಟಿ, ಅಂದರೆ ಭೂಮಿಯ ಕೆಳಗಡೆ ಇರುವಂಥದ್ದಲ್ಲ, ಈ ವಿಶ್ವವನ್ನು ದಾಟಿ ಈ ವಿಶ್ವದ ಅಂದರೆ ನಮ್ಮ ಈ ಭೂಲೋಕದ ಕೆಳಗಡೆ ಇರುವಂಥ ಲೋಕ, ಈ ವಿಶ್ವದ ಕೆಳಗೆ ಇರುವಂಥ ಲೋಕ, ಈ ವಿಶ್ವದ ಮೇಲಿರುವಂಥದ್ದು ಪರಲೋಕ, ಈ ವಿಶ್ವದ ಕೆಳಗೆ ಇರುವಂಥದ್ದು ಪಾತಾಳ ಲೋಕ, ಈ ವಿಶ್ವದಲ್ಲಿ ಇರುವಂಥದ್ದು ಭೂಲೋಕ. ಗಮನಿಸಿ ಇದನ್ನು. ಮತ್ತು 2 ಕೊರಿಂಥ 12ನೇ ಅಧ್ಯಾಯ 2ನೇ ವಚನ ಗಮನಿಸಿ. 2 ಕೊರಿಂಥ 12ನೇ ಅಧ್ಯಾಯ 2ನೇ ವಚನವನ್ನು. ಕ್ರಿಸ್ತನಲ್ಲಿದ್ದ ಮೂರನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು ಅಂತ ಹೇಳಿದೆ. ಗಮನಿಸಿ, 3ನೆಯ ಆಕಾಶದ ಪರ್ಯಂತರಕ್ಕೂ ಅಂತ ಅಂದರೆ 3 ಆಕಾಶಗಳಿದೆ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಅಲ್ಲಿ 3 ಲೋಕಗಳಿದೆ ಎಂಬುದಾಗಿ ಗೊತ್ತಿದೆ. ಇಲ್ಲೂ ಕೂಡ ಏನು ಗೊತ್ತಾಗುತ್ತೆ ಅಂದರೆ 3 ಆಕಾಶಗಳಿದೆ ಎಂಬುದಾಗಿ ಗೊತ್ತಾಗುತ್ತೆ. ಅಂದರೆ 3 ಲೋಕಗಳಿಗೆ 3 ಆಕಾಶಗಳಿರುತ್ತೆ. ಈ ಭೂಲೋಕಕ್ಕೆ ಒಂದು ಆಕಾಶ ಇದೆ, ನಮಗೆ ಸ್ಪಷ್ಟವಾಗಿ ಇದು ಕಾಣುತ್ತೆ.
ಆಗಿರುವಂಥ ಕಾರಣ ಈ ವಚನವು ಕೂಡ 3 ಲೋಕಗಳಿಗೆ ಸಾಕ್ಷಿ. ಮತ್ತೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಹೊಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಗಮನಿಸಿ 3ನೇ ವಚನವನ್ನ, ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ. ಇಲ್ಲಿ ಏನೇನಿದೆ ನೋಡಿ, ಪರಲೋಕದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ಇರುವಂತ ಪಾತಾಳ ಲೋಕದಲ್ಲಾಗಲಿ. ಅಂದ್ರೆ ಈ ವಚನದಲ್ಲೂ ಕೂಡ ಸ್ಪಷ್ಟವಾಗಿ 3 ಲೋಕಗಳು ಇರುವಂಥದ್ದು ದೇವರು ಇಲ್ಲಿ ಸ್ಪಷ್ಟವಾಗಿ ಬರೆಸಿಕೊಟ್ಟಿದ್ದಾನೆ. ಅಂದ್ರೆ ಈಗ 3 ಲೋಕಗಳಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ. ಸ್ವರ್ಗ, ಮರ್ತ್ಯ, ಪಾತಾಳ ಇದೆ ಎಂಬುದಾಗಿ. ಈಗ ಈ ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕಗಳಲ್ಲಿ ಈ ನರಕ ಲೋಕ ಎನ್ನುವಂಥದ್ದು ಕೆಳಗಡೆನೆ ಯಾವ ರೀತಿಯಾಗಿ ಇದೆ? ನಾವು ಯಾಕೆಂದ್ರೆ ನೋಡಿದೀವ, ನರಕವನ್ನ ನೋಡಿಲ್ಲ. ಆಗಿರುವಂಥ ಕಾರಣ ಈ ನರಕ ಲೋಕ ಎನ್ನುವಂಥದ್ದು ನಮ್ಮ ಪಕ್ಕದ, ಅಂದರೆ ನಮ್ಮ ವಿಶ್ವದ ಪಕ್ಕ ಇರ್ಬೋದಾ, ಇಲ್ಲ ಮೇಲೆ ಇರ್ಬೋದಾ, ಇಲ್ಲ ಇನ್ನೆಲ್ಲೋ ಇರ್ಬೋದಾ, ಇಲ್ಲ ಕೆಳಗನೆ ಇದೆಯಾ ಎಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ ಅದರಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುವಂಥ ಮಾತಿದೆ. ಗಮನಿಸಿ, ಯೆಶಾಯನ ಗ್ರಂಥ 14ನೇ ಅಧ್ಯಾಯ 9ನೇ ವಚನವನ್ನ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 9ನೇ ವಚನ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 9ನೇ ವಚನವನ್ನು. ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು. ಕೆಳಗಡೆ ಪಾತಾಳವು ಅಂದ್ರೆ ಕೆಳಗಡೆ ಅಂದ್ರೆ ಏನು? ಈ ಭೂಲೋಕದ ಕೆಳಗಡೆ ಇರುವಂತ ಲೋಕ. ಗಮನಿಸಿ, ಇಲ್ಲಿ ಕೆಳಗಡೆ ಪಾತಾಳವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತೆ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿ. ಜ್ಞಾನೋಕ್ತಿಗಳು 15:24. ವಿವೇಕಿಗೆ ಜೀವದ ಮಾರ್ಗವು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಇದೇ ಮಾತು ತೆಲುಗು ಬೈಬಲ್ ಅಲ್ಲಿ ಏನಿದೆ ಅಂತಂದ್ರೆ ಕ್ರಿಂದನುನ್ನ ಪಾತಾಳమును ಎಂಬುದಾಗಿದೆ. ಅಂದ್ರೆ ಕ್ರಿಂದನುನ್ನ ಪಾತಾಳమును ಅಂದ್ರೆ ಕ್ರಿಂದ ಅಂದ್ರೆ ಕೆಳಗಡೆ ಅಂತ. ತೆಲುಗುನ ಅರ್ಥನಲ್ಲಿ, ತೆಲುಗು ಭಾಷೆಯಲ್ಲಿ ಕ್ರಿಂದ ಅಂದ್ರೆ ಕೆಳಗಡೆ ಅಂತ. ಅಂದ್ರೆ ಕೆಳಗಡೆ ಪಾತಾಳ ಲೋಕ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಈಗ ಈ ಮನುಷ್ಯನಾದಂಥವನು ನರಕಲೋಕ ಎನ್ನುವಂಥದ್ದು, ಪಾತಾಳ ಲೋಕ ಎನ್ನುವಂಥದ್ದು ಕೆಳಗಡೆ ಇದೆ. ಅಂದರೆ ಮೊದಲು ಪರಲೋಕ ಎನ್ನುವಂಥದ್ದು, ಅನಂತರ ಭೂಲೋಕ ಎನ್ನುವಂಥದ್ದು, ಅನಂತರ ಕೆಳಗಡೆ ಪಾತಾಳ ಲೋಕ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಈ ಮನುಷ್ಯನಾದಂಥವನು ಇವತ್ತು 800 ಕೋಟಿ ಮನುಷ್ಯರಾಗಿರ್ಬೋದು, ಮುಂದೆ ಹುಟ್ಟುವಂಥವರಾಗಿರ್ಬೋದು, ಹಿಂದೆ ಹುಟ್ಟಿ ಸತ್ತಿರುವಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ಎಲ್ಲಿಂದ ಬಂದಿದ್ದಾರೆ? ಈ 3 ಲೋಕಗಳಲ್ಲಿ ಯಾವ ಕಡೆಯಿಂದ ಬಂದಿದ್ದಾರೆ? ಭೂಲೋಕದಿಂದಲೇ ಮೊದಲುಗೊಂಡ್ರ, ಪರಲೋಕದಿಂದ ಮೊದಲುಗೊಂಡ್ರ, ಇಲ್ಲ ಪಾತಾಳ ಲೋಕದಿಂದ ಮೊದಲುಗೊಂಡ್ರ ಎಂಬುದಾಗಿ ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ ಕೀರ್ತನೆಗಳು 90ನೇ ಅಧ್ಯಾಯ 1ನೇ ವಚನವನ್ನು ಓದಿ. 90ನೇ ಕೀರ್ತನೆ 1ನೇ ವಚನವನ್ನ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ ಎಂಬುದಾಗಿದೆ. ಅಂದ್ರೆ ತಲತಲಾಂತರಗಳಿಂದಲೂ. ಇಲ್ಲಿ ದಾವೀದನು ಹೇಳುವಂತ ಮಾತನ್ನ ಗಮನಿಸಬೇಕು. ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಅಂತ ಅಂದ್ರೆ ತಲತಲಾಂತರಗಳಿಂದ ದಾವೀದನು ಬದುಕಿದ್ನ? ದಾವೀದನು ಬದುಕಿರುವಂತ ಆಯುಷ್ಕಾಲಗಳು ಸಾವಿರಾರು ವರ್ಷಗಳಿದೆಯಾ? ತಲತಲಾಂತರಗಳು ಅಂದ್ರೆ ಒಂದು 100 ವರ್ಷದ ನಮ್ಮ ಈ ಒಂದು ಈಗಿನ ಕಾಲಘಟ್ಟವನ್ನು ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ 100 ವರ್ಷಗಳು ಕಳೆಯುವಂತ ಒಂದು ಅವಧಿಯನ್ನ ಒಂದು ತಲೆಮಾರು ಎಂಬುದಾಗಿ ನಾವು ಹೇಳ್ತೀವಿ. ಈಗ ದಾವೀದನಲ್ಲಿ ಹೇಳುವಂಥದ್ದು ಏನು ಅಂದ್ರೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ ಎಂಬುದಾಗಿ. ಅಂದ್ರೆ ತಲೆತಲಾಂತರಗಳು ಹಿಂದೆ ಎಷ್ಟು ತಲೆಮಾರುಗಳು ಕಳೆದಿದ್ದಾವೋ ಅವಾಗಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಗಮನಿಸಿ, ಅಂದ್ರೆ ದಾವೀದನ ಅಷ್ಟು ವರ್ಷ ಬದುಕಿದಾನೆ ಶಾರೀರಿಕವಾಗಿ ಎಂಬುದಾಗಿ ನೋಡಿದ್ರೆ ಆ ರೀತಿಯಾಗಿ ಆತನೇನು ಸಾವಿರಾರು ವರ್ಷಗಳು ತಲೆತಲಾಂತರಗಳಿಂದ ಅವನು ಈ ಭೂಮಿ ಮೇಲೆ ಇಲ್ಲ. ಭೂಮಿ ಮೇಲೆ ಆತನೇನು ಸಾವಿರಾರು ವರ್ಷಗಳು ತಲತಲಾಂತರಗಳಿಂದ ಆತನೇನು ಇಲ್ಲ ಶಾರೀರಿಕವಾಗಿ. ಆದರೆ
ತಲತಲಾಂತರಗಳಿಂದ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿ ಹೇಳುವಂಥ ಈ ಮಾತಿನ ಅರ್ಥ ಏನು ಅಂತೇಳಿ ನೋಡುವಾಗ ನಾವೆಲ್ಲರೂ ಕೂಡ ಆತ್ಮರೂಪವಾಗಿ ಯಾವತ್ತೋ ಹುಟ್ಟಿದಂಥವರು. ಇದನ್ನೆಲ್ಲ ಈ ಮಾತುಗಳನ್ನ ನಾನು ಹೇಳಿದ್ದೀನಿ, ಗಮನಿಸಿ. ಇದನ್ನ ನಾವು ಇವತ್ತು ಹುಡ್ತಾ ಇರುವಂಥದ್ದು ಈ ಶರೀರವನ್ನು ಧರಿಸ್ಕೊಂಡು ಇವತ್ತು ಈ ಭೂಮಿ ಮೇಲೆ ಬರ್ತಾ ಇದ್ದೀವಿ. ಆದರೆ ನಾವು ಆತ್ಮವಾಗಿ ಯಾವತ್ತು ಹುಟ್ಟಿದ್ದೀವಿ ಎಂಬುದಾಗಿ ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ, ಈ ಭೂಮಿ ಆಕಾಶಗಳು ನಿರ್ಮಾಣವಾಗೋದಕ್ಕಿಂತ ಮೊದಲೇ ನಾವು ದೇವರಲ್ಲಿ ಹುಟ್ಟಿದ್ದೀವಿ, ದೇವರಲ್ಲಿ ಇದ್ದೀವಿ. ಅದು ಈ ಮಾತಿನ ಅರ್ಥ. ತಲಾತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿ ನೋಡಿದ್ರೆ ನಾವೆಲ್ಲರೂ ಕೂಡ ದೇವರ ಗರ್ಭದಲ್ಲಿ ಆತ್ಮರೂಪವಾಗಿ ಈ ಭೂಮಿ ಆಕಾಶಗಳ ನಿರ್ಮಾಣವಾಗೋದಕ್ಕಿಂತ ಮೊದಲೇ ಇದ್ದೀವಿ. ಅನಂತರ ಭೂಮಿ ಆಕಾಶಗಳ ನಿರ್ಮಾಣವಾದಂಥ ನಂತರ ಆದಾಮನು ಶರೀರ ಈ ಭೂಮಿ ಮೇಲೆ ನಿರ್ಮಾಣವಾದಂಥ ನಂತರ ಆದಾಮನ ಗರ್ಭದಲ್ಲಿ ದೇವರ ಗರ್ಭದಲ್ಲಿದ್ದಂಥ ನಾವೆಲ್ಲರೂ ಕೂಡ ಒಂದೇ ಸಾರಿ ಆದಾಮನ ಗರ್ಭಕ್ಕೆ ಬಂದಿದ್ದೀವಿ. ಆದಾಮನ ಗರ್ಭವನ್ನು ದಾಟಿಕೊಂಡು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹುಟ್ಟಬೇಕೋ ಆಯಾ ಕಾಲದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿ ಬರ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ, ಒಂದು ತಂದೆ ಒಂದು ತಾಯಿ ಸೇರುವಂಥ ಸಮಯದಲ್ಲಿ ತಂದೆ ಗರ್ಭದಿಂದ ಶುಕ್ರಕಣಗಳು ಬರುತ್ತೆ. ಈ ತಂದೆ ಗರ್ಭದಿಂದ ಶುಕ್ರಕಣಗಳು ಬಂದು ತಾಯಿಯ ಗರ್ಭದಲ್ಲಿ ಸೇರಿದಾಗಲೇ ಮನುಷ್ಯನ ಶರೀರ ನಿರ್ಮಾಣವಾಗುತ್ತೆ. ಇವತ್ತು ನಾವು ತಾಯಿಯ ಗರ್ಭದಿಂದ ಈಚೆಗೆ ಬರುವಂಥ ದಿನವನ್ನೇ ಹುಟ್ಟಿದ ದಿನ ಎಂಬುದಾಗಿ ನಾವು ಆಲೋಚನೆ ಅಂದುಕೊಳ್ತಾ ಇದ್ದೀವಿ. ಇದು ತಪ್ಪಿದು. ತಾಯಿಯ ಗರ್ಭದಿಂದ ನಾವು ಈಚೆಗೆ ಬಂದಿರೋ ದಿನ ಮಾತ್ರವೇ ಅದು, ನಾವು ಹುಟ್ಟಿರುವಂಥ ದಿನ ಅಲ್ಲ. ನಾವು ಒಂದು ಸಮಯದಲ್ಲಿ ನೋಡುವಾಗ ತಾಯಿಯ ಗರ್ಭದಲ್ಲಿ ಒಂದ್ಸರಿ ಪ್ರವೇಶ ಮಾಡಿದ್ದೀವಿ ಶುಕ್ರಕಣಗಳ ರೂಪದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲಿದ್ದೀವಿ ಅಂತ ನೋಡಿದ್ರೆ ತಂದೆ ಗರ್ಭದಲ್ಲಿದ್ದೀವಿ. ತಂದೆ ಗರ್ಭದಲ್ಲಿ ನೀರಿನ ಆಕಾರದಲ್ಲಿರುವಂಥ ನಾವು ಒಂದು ಸಮಯದಲ್ಲಿ ತಾಯಿಯ ಗರ್ಭದಲ್ಲಿ ಬರ್ತೀವಿ. ತಾಯಿಯ ಗರ್ಭಕ್ಕೆ ಬರೋದಕ್ಕಿಂತ ಮೊದಲು ತಂದೆಯ ಗರ್ಭದಲ್ಲಿದ್ದೀವಿ. ಆ ತಂದೆಯ ಗರ್ಭಕ್ಕೆ ಬರೋದಕ್ಕಿಂತ ಮೊದಲು ಆತನ ನಮ್ಮ ತಾತನ ಗರ್ಭದಲ್ಲಿದ್ದೀವಿ. ಆ ರೀತಿಯಾಗಿ ಇಂದಿನ ಒಂದು ತಲೆಮಾರುಗಳಲ್ಲಿ ನಾವಿದ್ದೀವಿ. ಅಂದರೆ ಒಂದೊಂದು ತಲೆಮಾರುಗಳನ್ನು ಒಂದೊಂದು ವ್ಯಕ್ತಿಗಳನ್ನ ದಾಟಿಕೊಂಡು ಬಂದಿದ್ದೀವಿ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಈಗ ನಾವೆಲ್ಲರೂ ಕೂಡ ಒಂದು ಸಮಯದಲ್ಲಿ ದೇವರಲ್ಲಿ ಇದ್ದಂಥವರು ಎಂಬುದಾಗಿ ಗೊತ್ತಾಗುತ್ತೆ. ಈಗ ನಾವೆಲ್ಲರೂ ಕೂಡ ದೇವರಲ್ಲಿ ಇದ್ದಂಥವರಾದರೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅಂದರೆ ಆ ದೇವರು ಎಲ್ಲಿದ್ದಾನೋ ಒಂದ್ಸರಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನವನ್ನ ಬೇಗ ಓದಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಗಮನಿಸಿ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿ ದಾವೀದನು ಹೇಳಿದ್ದಾನೆ. ಹೋಗ್ಲಿ, ನೀನು ಆ ದೇವರ ಗರ್ಭದಲ್ಲೇ ನಾವೆಲ್ಲರೂ ತಲತಲಾಂತರಗಳಿಂದ ಇದ್ದೀವಿ ಎಂಬುದಾಗಿ ನಾವು ಅಂದುಕೊಂಡ್ರೆ ಆ ತಂದೆ ಎಲ್ಲಿದ್ದಾನೆ, ಆ ದೇವರು ಎಲ್ಲಿದ್ದಾನೆ ಎಂಬುದಾಗಿ ನಾವು ಒಂದ್ಸರಿ ಬೈಬಲ್ನ ಹುಡುಕುವಂಥದ್ದಾದ್ರೆ ಯೇಸು ಕ್ರಿಸ್ತನು ಏನಂತ ಹೇಳ್ತಾನೆ ಅಂದರೆ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಆ ತಂದೆ ಪರಲೋಕದಲ್ಲಿದ್ದಾನೆ. ಅಂದರೆ ನಾವು ಬಂದಿರುವಂಥದ್ದು ಎಲ್ಲಿಂದ? ಪರಲೋಕದಿಂದ. ನಮ್ಮ ವಾಸಸ್ಥಾನ ಪರಲೋಕ ಅಲ್ಲ, ನಮ್ಮ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿದೆ. ಅಂದರೆ ತಂದೆಯಲ್ಲೇ ಇದ್ದೀವಿ ಹೊರತು ಪರಲೋಕದಲ್ಲಿ ಇಲ್ಲ ನಾವೆಲ್ಲರೂ. ಗಮನಿಸಿ, ಇದನ್ನ ಪರಲೋಕದಲ್ಲಿ ಇದ್ದಂಥವರಲ್ಲ, ತಂದೆಯ ಗರ್ಭದಲ್ಲೇ ಇದ್ದಂಥವ್ರು ನಾವೆಲ್ಲರೂ ಆತ್ಮರೂಪವಾಗಿ, ಶಾರೀರಿಕವಾಗಿ ಅಲ್ಲ, ಆತ್ಮರೂಪವಾಗಿ. ಅಂದರೆ ಆ ಪರಲೋಕದಿಂದಲೇ ನಾವೆಲ್ಲರೂ ಈ ಭೂಮಿ ಮೇಲೆ ಬಂದಿದ್ದೀವಿ. ಆ ಪರಲೋಕದಿಂದಲೇ ದೇವರು ಏನು ಮಾಡಿದ್ದಾನೆ? ನಮ್ಮೆಲ್ಲರನ್ನ ಕಳಿಸಿಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಮೂಲ ಪಿತೃ ಯಾರು? ಆದಾಮನು. ಆದಾಮನು ಯಾರು ಎಂಬುದಾಗಿ ಬೈಬಲ್ ಏನು ಹೇಳುತ್ತೆ ಅಂತ ಅಂದರೆ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನವನ್ನು ಗಮನಿಸಿ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನವನ್ನ. ಇಲ್ಲಿ ವಂಶಾವಳಿಗಳನ್ನ ಹೇಳ್ಕೊಂಬರ್ತಾ ಆದಾಮನ ಬಳಿಗೆ ಹೋಗ್ತಾ ಇದ್ದಾರೆ. ಇವನು ದೇವರ ಮಗನು, ಅಂದ್ರೆ ಆದಾಮನು ದೇವರ ಮಗನು ಎಂಬುದಾಗಿ ಹೇಳ್ತಾ ಇದೆ. ಗಮನಿಸಿ, ಇವತ್ತು ನಾವೆಲ್ಲರೂ ಎಲ್ಲಿಂದ ಬಂದಿದ್ದೀವಿ? ನಮ್ಮ ಅಪ್ಪಂದಿರು ಯಾರು, ನಮ್ಮ ತಾತಂದಿರು ಯಾರು ಅಂದ್ರೆ ನಾವು ಮೂಲ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಅಂದ್ರೆ ಆದಾಮನ ಬಳಿಗೆ ಹೋಗ್ಬೇಕಾಗುತ್ತೆ. ಎಲ್ಲ ಮನುಷ್ಯರ DNA ಒಂದೇ ತಾಯಿಯಿಂದ ಬಂದಿರುವಂಥದ್ದು ಎಂಬುದಾಗಿ ವಿಜ್ಞಾನ ಹೇಳಿರುವಂಥದ್ದು ಇತ್ತೀಚೆಗೆ. ಆದ್ರೆ ಬೈಬಲ್ ಯಾವತ್ತು ಹೇಳಿದೆ ಗಮನಿಸಿ, ಎಲ್ಲರಿಗೂ ಒಬ್ಬನೇ ತಂದೆ, ಅಂದ್ರೆ ಆದಾಮನೇ ನಮಗೆ ಮೂಲ ತಂದೆ. ಆತನು ಆದಾಮನ ಬಳಿಗೆ ಹೋಗ್ಬೇಕಾಗತ್ತೆ. ಆದಾಮನ ಯಾರಂತೆ? ಆದಾಮನು ದೇವರ ಮಗನು ಎಂಬುದಾಗಿ ಹೇಳುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ಆ ಒಂದು ಆದಾಮನ ಗರ್ಭದ ಮೂಲಕವಾಗಿ ಈ ಭೂಮಿ ಮೇಲೆ ಬಂದಿದ್ದೀವಿ. ಆ ಆದಾಮನ ಗರ್ಭಕ್ಕೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ದು ಅಂದ್ರೆ ದೇವರಲ್ಲಿ ಇದ್ದೀವಿ. ಅಂದ್ರೆ ಪರಲೋಕದಿಂದ ಕಳಿಸಲ್ಪಟ್ಟಿದ್ದೀವಿ. ನಾವು ಪರಲೋಕದಿಂದ ಕಳಿಸಲ್ಪಟ್ಟಿದ್ದೀವಿ. ಆ ಪರಲೋಕದಿಂದ ಕಳಿಸಲ್ಪಡುವಂಥ ಸಮಯದಲ್ಲಿ ದೇವರು ಏನು ಹೇಳಿದ್ದಾನೋ ಒಂದು ಸಾರಿ ಕೀರ್ತನೆಗಳು 90ನೇ ಅಧ್ಯಾಯ 3ನೇ ವಚನವನ್ನು ಓದಿ. 90ನೇ ಕೀರ್ತನೆ 3ನೇ ವಚನವನ್ನ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ಗಮನಿಸಿ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಪುನಃ ಮಣ್ಣಿಗೆ ಸೇರಿಸುತ್ತಿ ಎಂಬುದಾಗಿದೆ. ಇದೇ ಮತ್ತು ತೆಲುಗು ಬೈಬಲಲ್ಲಿ ಏನಿದೆ ಅಂದರೆ,
నీవు మనుషులను మంటికి మార్చుచున్నావు, నరులార తిరిగి రండని. ಗಮನಿಸಿ ಇಲ್ಲಿ ಏನಿದೆಯೋ, ನರುಲಾರ ತಿರುಗಿ ರಂಡನಿ ಎಂಬುದಾಗಿದೆ. ಅಂದರೆ ದೇವರು ಏನು ಹೇಳ್ತಾ ಇದ್ದಾನೆ ಅಂದರೆ, ಮನುಷ್ಯರೇ ನೀವೆಲ್ಲರೂ ತಿರುಗಿ ಬನ್ನಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಪರಲೋಕಕ್ಕೆ ಆತನು ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ನಾವು ಯಾರನ್ನಾದ್ರೂ ನಾವು ಒಂದು ಜಾಗದಿಂದ ಕಳಿಸುವಂಥ ಸಮಯದಲ್ಲಿ ನಾವೇನು ಹೇಳ್ತೀವಿ, ಮತ್ತೆ ಬನ್ರಿ ಅಂತ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಆಯ್ತಾ? ಎಲ್ಲೋ ಇದ್ದಂಥ ವ್ಯಕ್ತಿಗೆ ಎಲ್ಲಿಗೋ ಹೋಗೋದಕ್ಕೋಸ್ಕರ ತಿರುಗಿ ಬನ್ರಿ ಎಂಬುದಾಗಿ ಹೇಳ್ತೀವ? ಎಲ್ಲಿಗೋ ಇದ್ದಂಥ ವ್ಯಕ್ತಿಯನ್ನು ಎಲ್ಲಿಗೋ ಹೋಗೋದಕ್ಕೋಸ್ಕರ ಹೇಳುವಂಥದ್ದಾದ್ರೆ ನೀನು ಮತ್ತೆ ಅಲ್ಲಿಗೆ ಹೋಗು ಎಂಬುದಾಗಿ ಹೇಳ್ತೀವಿ. ತಿರುಗಿ ಬಂದ್ರಿ ಎಂಬುದಾಗಿ ಹೇಳ್ತಿದ್ದೀವಿ ಅಂದರೆ ಏನರ್ಥ? ನಮ್ಮ ಬಳಿಯಲ್ಲಿರುವಂಥವನು ಎಲ್ಲಿಗೋ ಹೋಗುವಂಥ ಸಮಯದಲ್ಲಿ ಮತ್ತೆ ನೀನು ಈ ಜಾಗಕ್ಕೆ ಬಾ ಅಂತ ಹೇಳುವಂಥ ರೀತಿಯಲ್ಲಿ ಹೇಳುವಂಥದ್ದು. ಕನ್ನಡ ಗ್ರಾಮರ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ದೇವರಲ್ಲಿ ಏನು ಹೇಳ್ತಾ ಇದ್ದಾನೆ, ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನನ್ನ ಕಳಿಸಿಕೊಡುವಂಥ ಸಮಯದಲ್ಲಿ ನರುಲಾರ ತಿರುಗಿ ರಂಡನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಮನುಷ್ಯರಲ್ಲರೇ ಮತ್ತೆ ನನ್ನ ಬಳಿಗೆ ವಾಪಸ್ ಬಂದ್ರಿ ಎಂಬುದಾಗಿ ಆತನು ಹೇಳುವಂಥ ಮಾತು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಅಂದರೆ ಪರಲೋಕಕ್ಕೆ ಆತನ ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ್ ಏನು ಹೇಳ್ತಾನೆ ಒಂದ್ಸರಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನವನ್ನ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಗಮನಿಸಿ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಎಂಬುದಾಗಿ. ಅಂದ್ರೆ ಈ ಬಲಗಡೆಯಲ್ಲಿರುವಂಥವ್ರಿಗೆ ಏನಂತೆ, ತಂದೆಯ ಆಶೀರ್ವಾದವನ್ನು ಹೊಂದಿದಂಥವ್ರು ಅಂತ. ಅಂದ್ರೆ ಬಲಗಡೆಯಲ್ಲಿರುವಂಥವ್ರು ಪರಲೋಕಕ್ಕೆ ಕಳಿಸಲ್ಪಡುವಂಥವ್ರು. ಈ ಪರಲೋಕಕ್ಕೆ ಕಳಿಸಲ್ಪಡುವಂಥವ್ರ ವಿಷಯದಲ್ಲಿ, ಪರಲೋಕಕ್ಕೆ ಹೋಗುವಂಥವ್ರ ವಿಷಯದಲ್ಲಿ ಯೇಸು ಕ್ರಿಸ್ತನ್ ಏನು ಮಾತಾಡ್ತಾನೆ ಅಂದರೆ, ತಂದೆಯ ಆಶೀರ್ವಾದ ಹೊಂದಿದವರೇ ಪರಲೋಕಕ್ಕೆ ಬನ್ನಿರಿ ಎಂಬುದಾಗಿ ಹೇಳ್ತಾನಂತೆ. ಅಂದರೆ ಪರಲೋಕಕ್ಕೆ ಆಹ್ವಾನ ಇದೆಯಾ? ಪರಲೋಕಕ್ಕೆ ಆಹ್ವಾನ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಯಿತು ಈ ಒಂದು ಮಾತುಗಳ ಪ್ರಕಾರವಾಗಿ. ಅಂದರೆ ಈಗ ಪರಲೋಕಕ್ಕೆ ಆಹ್ವಾನ ಎನ್ನುವಂಥದ್ದು ಇದೆ ಎಂಬುದಾಗಿ ಗೊತ್ತಿದೆ, ಪರಲೋಕದಿಂದಲೇ ಬಂದಿದ್ದೀವಿ ಎನ್ನುವಂಥದ್ದು ಗೊತ್ತಿದೆ. ಆದರೆ ಪರಲೋಕಕ್ಕೆ ಈ ಭೂಮಿ ಮೇಲೆ ಮನುಷ್ಯನ ಜೀವಿತವನ್ನು ಕಳೆದು ಹೋಗುವಂಥದ್ದು ಕಷ್ಟನ, ಈಸಿನ, ಇಲ್ಲ ಅದು ಸುಲಭವಾದಂಥ ಕೆಲಸವ, ಕಷ್ಟವಾದಂಥ ಕೆಲಸವ ಅಂತ ಹೇಳಿ ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಭಯಂಕರವಾದಂಥ ಕಷ್ಟದ ಕೆಲಸ ಎನ್ನುವಂಥದ್ದು ಸ್ಪಷ್ಟವಾಗಿ ಅವತ್ತಿಂದ ನಾನು ಹೇಳ್ಕೊಂಬಂದಿರುವಂಥ ಮಾತುಗಳಿಂದ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಅಪೊಸ್ತಲರ ಕೃತ್ಯಗಳು 14ನೇ 22ನೇ ವಚನದಲ್ಲಿ ಪೌಲನು ಒಂದು ಮಾತನ್ನು ಹೇಳ್ತಾನೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಪ್ರವೇಶಿಸಬೇಕಾಗಿದೆ ಎಂಬುದಾಗಿ. ಮತ್ತೆ ಆ ಮಾತನ್ನು ಓದಿ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನವನ್ನ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರ್ಬೇಕಂತ. ಗಮನಿಸಿ, ಅಂದ್ರೆ ಪರಲೋಕ ಎನ್ನುವಂಥದ್ದು ಈಸಿಯಾಗಿ ಸಿಗಲ್ಲ. ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಎಂತ ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸ್ಬೇಕೋ ಅದನ್ನು ಅನುಭವಿಸಿರುವಂಥ ಭಕ್ತರ ಚರಿತ್ರೆಯನ್ನು ನೋಡಿದ್ರೆ ಅರ್ಥವಾಗುತ್ತೆ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ, ಏನೋ ಒಂದು ವರ್ಷಕ್ಕೊಂದ್ಸರಿ ಒಂದು ಪ್ರಾರ್ಥನೆ ಮಾಡಿದ್ರು, ಒಂದು ವರ್ಷಕ್ಕೊಂದ್ಸತಿ ಯಾರಿಗೋ ಒಬ್ರಿಗೆ ಸುವಾರ್ತೆ ಹೇಳಿದ್ರು, ಇಲ್ಲ ಒಂದು ದಿನಕ್ಕೊಂದು ಪೇಜ್ ಬೈಬಲನ್ನು ಓದಿದ್ರು, ದಿನಕ್ಕೊಂದು ಪ್ರಾರ್ಥನೆ ಮಾಡಿಬಿಟ್ರು, ನಮಗೆ ಪರಲೋಕ ಕಾಯಂ ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ, ಭ್ರಮೆಯಲ್ಲಿ ಇದ್ದೀವಿ. ನರಕಕ್ಕೆ ಹೋದ್ರೇ ಗೊತ್ತಾಗುತ್ತೆ ಆ ನರಕದ ಒಂದು ಯಾತನೆ ಏನು ಎನ್ನುವಂಥದ್ದು. ಮನುಷ್ಯನಿವತ್ತು ಸತ್ಯವನ್ನು ತಿಳ್ಕೊಂಡ್ರೂ ಕೂಡ ಅವನಲ್ಲಿ ಬದಲಾವಣೆ ಇಲ್ಲ. ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೂ ಕೂಡ ದೇವರ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಮುಂದಾಗಲ್ಲ. ಈ ಲೋಕದ ಮಾಯೆಯಲ್ಲಿ ಜಾರಿರುವಂಥ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೊಳ್ಬೇಕು ಈ ಮಾತನ್ನ. ಭಯಂಕರವಾದಂಥ ಕಷ್ಟವನ್ನು ಅನುಭವಿಸಿದ್ರು ಮಾತ್ರವೇನೇ ಪರಲೋಕ. ಇವತ್ತು ಮನುಷ್ಯನೆಲ್ಲ ಯಾವ ರೀತಿಯಾಗಿ ಅಂದ್ಕೊಳ್ತಾನೆ ಅಂದರೆ, ಯಾವಾಗಲೂ ಸತ್ತ ಮೇಲೆ ಏನಕ್ಕೆ ಬೇಕು, ಇರೋವರೆಗೂ ಈಗ ಈ ಒಂದು ಭೂಮಿ ಮೇಲೆ ಇರೋವರೆಗೂ ನಾ ಸುಖವಾಗಿರ್ಬೇಕಲ್ವಾ. ಯೇಸು ಕ್ರಿಸ್ತನ್ ನಂಬ್ಕೊಂಡ್ರೆ ಕಷ್ಟ ಬರ್ತದೆ ಅಂದರೆ ಏನಕ್ಕೋಸ್ಕರ ಯೇಸು ಕ್ರಿಸ್ತನ್ ಬೇಕು, ಈ ಭೂಮಿ ಮೇಲೆ ಇದ್ರೆ ಸುಖವಾಗಿರ್ಬೇಕು ಅಷ್ಟೇನೇನು ಎಂಬುದಾಗಿ ಮೂರ್ಖರ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಭೂಮಿ ಮೇಲೆ ಸುಖವಾಗಿದ್ರೂ ಸುಖವಾಗಿಲ್ದಲೇ ಇದ್ರೂ ಯಾವ ಪ್ರಯೋಜನವೂ ಇಲ್ಲ, ಅದರಿಂದ ಬರುವಂಥ ಲಾಭ ಯಾವುದೂ ಇಲ್ಲ. ಆದರೆ ಇಲ್ಲಿ ಕಷ್ಟವಾಗಿರ್ತಾನೆ ಸುಖವಾಗಿರ್ತಾನೆ ಅದು ಸೆಕೆಂಡ್ರಿ ವಿಚಾರ. ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿ ಅಂದ್ರೆ ಅವ್ನಿಗೆ ಇರುವಂಥ ಇನ್ನೊಂದು ಬದುಕು ಸುಖಮಯವಾಗಿರಬೇಕು. ಅದನ್ನು ಆಲೋಚನೆ ಮಾಡಬೇಕಾಗಿರುವಂಥದ್ದು ಮನುಷ್ಯನು. ಏನೋ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿ ಕಾಲ ಕಳೆಯೋದಕ್ಕೋಸ್ಕರ 60-70 ವರ್ಷದ ಒಂದು ಜೀವಿತ ಕಾಲವನ್ನು ಇವನ ಎದುರು ನೋಡಿಕೊಂಡು ಈ ಲೋಕದ ಆಶೆಯಲ್ಲಿ ಅವನು ಜಾರಿದ್ರೆ ಶಾಶ್ವತವಾದಂಥ ಕಾಲ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಗಮನಿಸಿ, 2 ಥೆಸಲೋನಿಕದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಚನವನ್ನ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಿಂದ ಗಮನಿಸಿ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು, ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಯಾವಾಗ ಕೊಡುವನೆಂದರೆ, ಅಂದರೆ ಸಂಕಟ ಪಡುವಂಥವರಿಗೆ ಸಂಕಟವನ್ನು ಕೊಡುವಂಥದ್ದು ಯಾವಾಗ ಕೊಡುವನೆಂದರೆ,
ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲೇ ಅದನ್ನು ಕೊಡುವನು. ಗಮನಿಸಿ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಂತಹ ಸಮಯದಲ್ಲಿ ಕೆಲವರು ಆಹ್ವಾನಿಸದ ಲೋಕಕ್ಕೆ ಹೋಗುವಂಥವರಾಗಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಮಾತುಗಳ ಮೂಲಕ ಗೊತ್ತಾಗುತ್ತೆ. 7ನೇ ವಚನವನ್ನ ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು ಅಂತ. ಅಂದರೆ ಈ ನಿತ್ಯ ನಾಶನ ಎನ್ನುವಂಥ ದಂಡನೆ ಎನ್ನುವಂಥ ಈ ಒಂದು ಶಿಕ್ಷೆಗೆ ಈ ಒಂದು ಶಿಕ್ಷೆ ಇರುವಂಥ ಆ ಒಂದು ಲೋಕಕ್ಕೆ ಮನುಷ್ಯನನ್ನು ಯಾರಾದರೂ ಆಹ್ವಾನ ಮಾಡಿದಾರ ಅಂತ ಹೇಳಿ ನೋಡುವಾಗ ಆಹ್ವಾನ ಎನ್ನುವಂಥದ್ದು ಇಲ್ಲ. ಗಮನಿಸಿ ಈ ಮಾತನ್ನ. ಪರಲೋಕಕ್ಕೆ ಆಹ್ವಾನ ಇದೆ. ಪರಲೋಕಕ್ಕೆ ದೇವರು ಏನು ಮಾಡಿದ್ದಾನೆ? ನರುಲಾರ ತಿರುಗಿ ರಂಡನಿ ಅಂದರೆ ಮನುಷ್ಯರೇ ಮತ್ತೆ ಬನ್ರಿ ಎಂಬುದಾಗಿ ಆತನ ಪರಲೋಕಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ಈ ಭೂಮಿಯಲ್ಲಿ ಆತನೇ ಕಳಿಸಿಕೊಟ್ಟಿದ್ದಾನೆ. ಅಂದರೆ ಈ ಭೂಮಿಯಲ್ಲಿ ಬರುವಂಥದ್ದು ದೇವರ ಸಂಕಲ್ಪ, ಮತ್ತೆ ಅಲ್ಲಿಗೆ ಹೋಗ್ಬೇಕು ಎನ್ನುವಂಥದ್ದು ಕೂಡ ದೇವರ ಚಿತ್ತ ಆಗಿದೆ. ಆದರೆ ನರಕಕ್ಕೆ ಹೋಗ್ಬೇಕು ಎನ್ನುವಂಥದ್ದು ದೇವರ ಚಿತ್ತ ಇದೆಯಾ ಅಂತ ಹೇಳಿ ನೋಡುವಾಗ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಈ ಮಾತುಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಮತ್ತೆ 11ನೇ ವಚನವನ್ನು ಗಮನಿಸಿ. ಇದರಲ್ಲೇನೇನೆ ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ ನಮ್ಮ ದೇವರು ನಿಮ್ಮನ್ನು ಕರೆದದ್ದಕ್ಕೆ ಎಂಬುದಾಗಿ ಇದೆ. ಅಂದರೆ ಇಲ್ಲಿ ಮಾತನಾಡ್ತಾ ಇರುವಂಥದ್ದು ಯಾವ ವಿಚಾರ ಅಂತ ನೋಡುವಾಗ ಪರಲೋಕದ ಒಂದು ಸಂಗತಿಯನ್ನು ಮಾತನಾಡ್ತಾ ಇದ್ದಾನೆ. ಪರಲೋಕದ ಒಂದು ವಿಷಯವನ್ನು ಈ ಕುರಿತು ಈತನು ಇಲ್ಲಿ ಬರೀತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಒಂದು ಸಮಯದಲ್ಲಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಆತನು ಏನು ಮಾತನಾಡಿದನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಓದಿ ಅದನ್ನು ಬೇಗ. ಎಲೆ ಕಷ್ಟಪಡುವವರೇ ಹೊರೆಬತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಅಂದರೆ ಗಮನಿಸಿ, ಇಲ್ಲಿ ಕರೆತಿರುವಂಥ ಒಂದು ಕರೆವಿಕೆ ಬೇರೆ, ಇಲ್ಲಿ ಮಾತನಾಡ್ತಿರುವಂಥ ಈ ಒಂದು ಕರೆವಿಕೆ ಬೇರೆ. ಅಂದರೆ ಯಾವ ರೀತಿಯಾಗಿ ಅಂದರೆ ಯೇಸು ಕ್ರಿಸ್ತನ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಿರುವಂಥದ್ದು ಲೋಕದಲ್ಲಿ ಪಾಪದಲ್ಲಿ ಲೋಕಾನುಸಾರವಾಗಿ ಜೀವಿಸುತ್ತಿರುವಂಥ ಮನುಷ್ಯರನ್ನ ದೇವರ ಸಭೆಗೆ ಸೇರಿಸೋದಕ್ಕೋಸ್ಕರ ಮಾನಸಾಂತರ ಪಡ್ರಿ ಎಂಬುದಾಗಿ ಆತನು ಕರೆತಿರುವಂಥ ಮಾತುಗಳು. ಆದರೆ ಇಲ್ಲಿ ಬರೆಯಪಡ್ತಿರುವಂಥ ಮಾತುಗಳು ಇದ್ಯಾವುದು ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಂತ, ಅಂದರೆ ಪರಲೋಕಕ್ಕೆ ಹೋಗುವಂಥವ್ರ ವಿಚಾರದಲ್ಲಿ. ಗಮನಿಸಿ, ಈಗ ಈ ಒಂದು ಪರಲೋಕಕ್ಕೆ ಹೋಗುವುದಕ್ಕೆ ಎಲ್ಲರಿಗೂ ಆಹ್ವಾನ ಇದೆಯಾ ಅಂತಂದರೆ ಪರಲೋಕಕ್ಕೆ ಎಲ್ಲರಿಗೂ ಆಹ್ವಾನ ಇಲ್ಲ. ಇದನ್ನು ಗಮನಿಸಬೇಕು ನೀವು. ಇವತ್ತು ಪಾಪದಿಂದನ ಬಿಡುಗಡೆ ಆಗೋದಕ್ಕೋಸ್ಕರ ಎಲ್ಲರಿಗೂ ಆಹ್ವಾನ ಇದೆ, ಎಲ್ಲರೂ ಮಾನಸಾಂತರ ಪಡ್ರಿ ಎಂಬುದಾಗಿದೆ. ಪರಲೋಕಕ್ಕೆ ಎಲ್ಲರಿಗೂ ಆಹ್ವಾನ ಇಲ್ಲ. ಪರಲೋಕಕ್ಕೆ ಯಾರ್ಯಾರಿಗೆ ಆಹ್ವಾನ ಇದೆ? ಈ ಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರನ್ನ ದೇವರ ಸಭೆಗೆ ಸೇರಿಸೋದಕ್ಕೋಸ್ಕರ ಯಾವ ರೀತಿಯಾಗಿ ಆಹ್ವಾನವನ್ನು ಕೊಟ್ಟರೋ, ಪರಿಶುದ್ಧರಾಗುವುದಕ್ಕೋಸ್ಕರ ಆಹ್ವಾನ ಕೊಟ್ಟರೋ, ಆ ಪರಿಶುದ್ಧವಾಗಿ ಬದಲಾವಣೆಯನ್ನು ಹೊಂದಿ ದೇವರ ರಾಜ್ಯಕ್ಕೋಸ್ಕರ ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕಿದಂಥವರು ಆ ಒಂದು ಬದುಕಿ ಪರಲೋಕಕ್ಕೆ ಹೋಗುವಂಥ ಯೋಗ್ಯತೆಯನ್ನು ಯಾರು ಸಂಪಾದನೆ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರವೇ ಈ ಒಂದು ಕರೆಯುವಿಕೆ. ಅಂದರೆ ಪರಲೋಕಕ್ಕೆ ಇಡೀ ಎಲ್ಲ ಮನುಷ್ಯರು ಸತ್ಯದ ಪರಿಜ್ಞಾನವನ್ನು ಹೊಂದಬೇಕೆನ್ನುವಂಥದ್ದು ದೇವರ ಇಚ್ಛೆ ಆಗಿದೆ ಎಂಬುದಾಗಿದೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿ ಅಂತೇಳಿ ಹೇಳುವಂಥದ್ದು ಹಿಂದೆ ಇರುವಂಥ ಉದ್ದೇಶವೂ ಕೂಡ ಇದೆ. ಗಮನಿಸಿ, ಅಂದರೆ ಇವೆಲ್ಲ ಮಾತುಗಳು ಏನಕ್ಕೆ ಅಂತಂದರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಬೇಕು ಅಂತಲೇನೆ. ಆದರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದುತ್ತವ್ರ? ಇಲ್ಲ. ಹಾಗಂತ ಯಾರ್ಯಾರು ಪರಿಶುದ್ಧವಾಗಿ ಬದುಕ್ತಾರೋ ಅವರಿಗೆ ಮಾತ್ರವೇ ಪರಲೋಕ ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಯಾಕೆ ಅಂತ ಅಂದರೆ ಇವತ್ತು ನಾವು ಉದಾಹರಣೆಗೆ ಒಂದು ಮಾತನ್ನು ನೋಡುವಂಥದ್ದಾದರೆ, ಇವತ್ತು ಭೌತಿಕವಾಗಿ ಸ್ಕೂಲ್ಗಳಲ್ಲಿ ಎಕ್ಸಾಮನ್ನು ಮಾಡ್ತಾರೆ. ಈ ಸ್ಕೂಲ್ಗಳಲ್ಲಿ ಎಕ್ಸಾಮ್ ಮಾಡಿದಂಥ ಸಮಯದಲ್ಲಿ ಎಲ್ಲರಿಗೂ ಕೂಡ ಎಕ್ಸಾಮಲ್ಲಿ ಕೂರಿಸ್ತಾರೆ, ಎಲ್ಲರಿಗೂ ಕೂಡ ಹಾಲ್ ಟಿಕೆಟ್ ಕೊಡ್ತಾರೆ. ಆದರೆ ಎಲ್ಲರಿಗೂ ಕೆಲಸಗಳು ಸಿಗುತ್ತಾ? ಇಲ್ಲ ಎಲ್ಲರೂ ಪಾಸ್ ಆಗ್ತಾರೆ ಅದರಲ್ಲಿ ಎಂಬುದಾಗಿ ನೋಡಿದ್ರೆ ಎಲ್ಲರಿಗೂ ಕೂಡ ಕೆಲಸಗಳಿರಲ್ಲ. ಅದರಂತೆಯೇ ಎಲ್ಲರಿಗೂ ಕೂಡ ಆತನ ಸುವಾರ್ತೆನ ಸಾರಿದ್ದಾನೆ, ಎಲ್ಲರಿಗೂ ಕೂಡ ಕರಿತಾ ಇದ್ದಾನೆ. ಆದರೆ ಎಲ್ಲರೂ ಪರಲೋಕಕ್ಕೆ ಸೇರ್ತಾರೆ ಅಂತ ನೋಡುವಾಗ ಎಲ್ಲರೂ ಕೂಡ ಪರಲೋಕಕ್ಕೆ ಸೇರಲ್ಲ. ಯಾಕೆಂದರೆ ದೇವರು ಮನುಷ್ಯನಿಗೆ ಸ್ವತಂತ್ರವನ್ನು ಕೊಟ್ಟಿರುವಂಥದ್ದನ್ನೇ ಮನುಷ್ಯನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನವನ ದಾರಿಯಲ್ಲಿ ಅವನು ಇರುವಂಥ ಕಾರಣ
ಪರಲೋಕವನ್ನು ಎಲ್ಲರೂ ಕೂಡ ಸೇರಲ್ಲ ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ, ನಾನು ಭೂಮಿ ಮೇಲೆ ತಿರುಗಿ ಬಂದಾಗ ನಾನು ಭೂಮಿ ಮೇಲೆ ನಂಬಿಕೆಯನ್ನು ಕಾಣ್ತೀನೋ ಎಂಬುದಾಗಿ. ಅಂದರೆ ಆತನ ಅನುಮಾನದಲ್ಲಿ ಆ ಮಾತನ್ನು ಮಾತನಾಡಿದ್ದಾನೆ ಅಂತ ಅಂದರೆ ಭೂಮಿ ಮೇಲೆ ನಂಬಿಗಸ್ತರು ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಇರ್ತಾರೆ ಅಂತಲ್ಲ, ಇರಲ್ಲ ಅಂತಲೇ ಅರ್ಥ. ಅಂದರೆ ದೇವರು ಹೇಳಿದಂಥ ಒಂದು ಯೋಗ್ಯತೆ ಪರಲೋಕಕ್ಕೆ ಹೋಗುವಂಥ ಮನುಷ್ಯರಿಗೆ ಇರಬೇಕು ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪರಲೋಕಕ್ಕೆ ಹೋಗುವುದಕ್ಕೆ ಕೆಲವರು ಯೋಗ್ಯರಾದಂಥವರು ಇದ್ದಾರೆ, ಅದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದು ಯಾರು ಎಂಬುದಾಗಿ ನೋಡಿದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯವನ್ನು ನೋಡ್ಕೊಂಡು ಬರುವಂಥದ್ದಾದರೆ ಕೆಲವೊಂದು ನೀತಿವಂತರ ಹೆಸರುಗಳು ಬರೆಯಲ್ಪಟ್ಟಿದೆ. ಅಲ್ಲಿ ನೀತಿವಂತರ ಹೆಸರುಗಳು, ಭಕ್ತರ ಹೆಸರುಗಳು, ಈ ಭೂಮಿಯಲ್ಲಿ ದೇವರಿಗೋಸ್ಕರ ಬದುಕಿದಂಥವರ ಹೆಸರುಗಳು ಆ ಒಂದು ಅಧ್ಯಾಯದಲ್ಲಿ ಕಾಣುತ್ತೆ. ಅವೆಲ್ಲವನ್ನು ನೋಡುವಂಥದ್ದಾದರೆ ಅವರೆಲ್ಲರೂ ಕೂಡ ಪರಲೋಕಕ್ಕೆ ಆರಿಸಲ್ಪಟ್ಟಂಥವರು, ಅವರು ಈ ಒಂದು ಸಮಯದಲ್ಲಿ ಪರದೇಶಿಯಲ್ಲಿ ಇರುವಂಥವರು ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಅವರು ಯಾವ ರೀತಿಯಾಗಿ ಯೋಗ್ಯತೆಯನ್ನು ಹೊಂದಿದ್ದಾರೋ ಎನ್ನುವಂಥದ್ದನ್ನು ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಕೆಲವು ಭಕ್ತರ ಕ್ರಿಯೆಗಳು ನಮಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದೆ. ಅದನ್ನು ನೋಡುವಂಥದ್ದಾದರೆ ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು. ನಾನು ಅರಸನ ಪಾನ ಸೇವಕನಾಗಿದ್ದೆನು. ಅರಸನಾದ ಅರ್ತಷಸ್ತನ 20ನೇ ವರುಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದೂ ಖಿನ್ನನಾಗಿರಲಿಲ್ಲ. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹ ಲಸ್ಯವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೇ ಇರುವುದು. ಗಮನಿಸಿ ಸಾಕು. ಇಲ್ಲಿ ನೆಹೆಮೀಯನು ಎನ್ನುವಂಥ ಒಬ್ಬ ಭಕ್ತನು ಕಾಣ್ತಾನೆ. ಆತನು ಪಾನ ಸೇವಕನಂತಂದರೆ ರಾಜನಿಗೆ ಉಪಚಾರವನ್ನು ಮಾಡುವಂಥ ವ್ಯಕ್ತಿ ಈತನು ಪ್ರತಿದಿನವೂ ಕೂಡ ರಾಜನಿಗೆ ಉಪಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದರೆ ಒಂದು ಸಮಯದಲ್ಲಿ ನೋಡುವಾಗ ಬಹಳ ಮಟ್ಟಿಗೆ ಬೇಜಾರಿಂದ ಇದ್ದಾನೆ. ರಾಜನ ಅದನ್ನು ಗಮನಿಸಿ ಆತನು ಏನು ಹೇಳ್ತಾನೆ ಅಂದರೆ, ನೀನು ಯಾಕೆ ಈ ರೀತಿಯಾಗಿ ಬೇಜಾರಾಗಿದ್ದೆ ಎಂಬುದಾಗಿ ಹೇಳ್ತಾನೆ. ಆ ನೆಹೆಮೀಯನ ಆ ಮಾತಿಗೆ ಏನು ಹೇಳ್ತಾನೆ ಅಂತ ಅಂದರೆ 3ನೇ ವಚನವನ್ನು ಗಮನಿಸಿ. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೇ ಇರುವುದು ಹೇಗೆ ಎಂದು ಹೇಳಿದೆನು. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಏನಿದೆ? ದೇವರ ಆಲಯ ಎನ್ನುವಂಥದ್ದಿದೆ, ಪೌಳಿಗೋಡೆ ಎನ್ನುವಂಥದ್ದಿದೆ. ಇವೆಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಪೂರ್ವಿಕರ ಸಮಾಧಿಗಳಿರುವಂಥ ಊರೇ ನಾಶವಾಗಿ ಹೋಗಿದೆ. ಆ ಮಾತನ್ನು ಗಮನಿಸಿ. ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು, ಅಂದರೆ ಯೆರೂಸಲೇಮ್ ಪಟ್ಟಣ ಎನ್ನುವಂಥದ್ದು ನಾಶವಾಗಿ ಹೋಗಿದೆ. ಅಲ್ಲೇನೇ ದೇವರ ಆಲಯ ಎನ್ನುವಂಥದ್ದು ಇದ್ದಿದ್ದು. ಇಷ್ಟೆಲ್ಲ ನಾಶನವಾಗಿರುವಂಥ ಸಮಯದಲ್ಲಿ ನಾನು ಯಾವ ರೀತಿಯಾಗಿ ಸಂತೋಷದಿಂದ ಇರಲಿ ಎಂಬುದಾಗಿ ಹೇಳ್ತೀವಿ. ಆತನು ನೆಹೆಮೀಯನು ರಾಜನ ಕೈಯಲ್ಲಿ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಒಂದ್ಸಾರಿ ಈ ಭಕ್ತನ ಮಾತಿಗೂ ನಮ್ಮ ಒಂದು ಆಲೋಚನೆಗಳಿಗೂ ನಮ್ಮ ಕ್ರಿಯೆಗಳಿಗೂ ನಾವು ಒಂದ್ಸರಿ ಟ್ಯಾಲಿ ಮಾಡಿ ನಾವು ನೋಡುವಂಥದ್ದಾದರೆ, ಯಾವತ್ತಾದರೂ ಯಾವ ಮನುಷ್ಯನಾದರೂ ಈ ಭೂಮಿ ಮೇಲೆ ದೇವರ ರಾಜ್ಯಕ್ಕೋಸ್ಕರ, ದೇವರ ರಾಜ್ಯ ಎನ್ನುವಂಥದ್ದು ಅಭಿವೃದ್ಧಿಯಾಗಿಲ್ಲ. ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರ ನಮ್ಮ ಕಷ್ಟಾರ್ಜಿತವನ್ನು ಖರ್ಚು ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರವೇ ನಾವು ಹಗಲು ರಾತ್ರಿ ಯೋಚನೆ ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರವೇ ಈ ಭೂಮಿ ಮೇಲೆ ನಾವು ಸಾಯೋದ್ರೊಳಗಾಗಿ ಏನಾದರೂ ಮಾಡೇ ತೀರಬೇಕು ಎನ್ನುವಂಥ ಆಲೋಚನೆಯಲ್ಲಿ ಯಾವ ಮನುಷ್ಯನಾದರೂ ಇದ್ದಾನ? ಯಾವ ಒಂದು ದೇವರ ಕಾರ್ಯಕ್ಕೋಸ್ಕರನಾದರೂ ಬೇಜಾರು ಮಾಡ್ಕೊಳ್ತಾ ಇದ್ದಾನ? ಮನುಷ್ಯನ ಸುಖ ಸಂತೋಷಗಳೇ ಮನುಷ್ಯನಿಗೆ ಹೆಚ್ಚಾಗಿ ಹೋಗಿದೆ. ಮನುಷ್ಯನಿಗೆ ಇವತ್ತು ಸುಖ ಸಂತೋಷಗಳು, ಈ ಲೋಕದ ಆಡಂಬರಗಳು, ಈ ಲೋಕದ ಸುಖಗಳು ಆತನಿಗೆ ಮುಖ್ಯ ಹೊರತು ದೇವರ ಕಾರ್ಯಗಳು ಮುಖ್ಯ ಅಲ್ಲ. ಈ ಬದುಕನ್ನು ಕೊಟ್ಟಿರುವಂಥ ದೇವರು ಆತನಿಗೆ ಬೇಕಿಲ್ಲ. ನಾವು ಬದುಕೋದಕ್ಕೋಸ್ಕರ ಈ ಪ್ರಕೃತಿಯನ್ನೆಲ್ಲವನ್ನು ಕೊಟ್ಟು, ಪಂಚಭೂತಗಳನ್ನು ಕೊಟ್ಟು, 84 ಲಕ್ಷ ಜೀವರಾಶಿಗಳನ್ನು ಕೊಟ್ಟು ಕಾಪಾಡಿ ನಡೆಸ್ತಾ ಇರುವಂಥ ಆ ದೇವರು ಮನುಷ್ಯನಿಗೆ ಬೇಕಾಗಿಲ್ಲ. ದೇವರು ಮಾಡಿರುವಂಥ ಇವೆಲ್ಲವೂ ಬೇಕು, ದೇವರು ಮಾತ್ರ ಬೇಕಾಗಿಲ್ಲ ಮನುಷ್ಯನಿಗೆ. ಆ ರೀತಿಯಾಗಿ ಮನುಷ್ಯನಿವತ್ತು ಜೀವಿಸ್ತಾ ಇದ್ದಾನೆ. ಗಮನಿಸಿ. ಮತ್ತು ದಾವೀದನು ಕೂಡ ಆ ಒಂದು ದೇವರ ರಾಜ್ಯದ ವಿಷಯದಲ್ಲಿ ಆತನೇನು ಮಾತನಾಡ್ತಾನೋ, ದೇವರ ವಿಚಾರದಲ್ಲಿ ಆತನ ಏನು ಮಾತನಾಡ್ತಿದ್ದಾನೋ ಒಂದ್ಸರಿ ಆ ಮಾತನ್ನು ಗಮನಿಸಿ. ಕೀರ್ತನೆಗಳು 119, 136ನೇ ವಚನವನ್ನು. ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದವರ ನಿಮಿತ್ತ ನನಗೆ ಕಣ್ಣೀರು ಪ್ರವಾಹವಾಗಿ ಹರಿಯುತ್ತದೆ. ಅಂದರೆ ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದಂಥವರ ಒಂದು ಜನಗಳಿದ್ದಾರೆ,
ಅವರ ನಿಮಿತ್ತವಾಗಿ ನನ್ನ ಕಣ್ಣೀರು ಪ್ರವಾಹವಾಗಿ ಹರಿತಾ ಇದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇವತ್ತು ಮನುಷ್ಯರು ಭಯಂಕರವಾದಂಥ ರೀತಿಯಲ್ಲಿ ಪಾಪದಲ್ಲೇ ಇದ್ದುಕೊಂಡು ದೇವರು ಯಾರು, ದೇವರು ಅಂದರೆ ಏನು, ದೇವ್ರನ್ನ ಅವರು ಸೇವಿಸಬೇಕಾದಂಥ ರೀತಿ ಯಾವುದು ಎನ್ನುವಂಥ ರೀತಿಯಲ್ಲಿ ಕ್ರೈಸ್ತರಿಗೂ ಕೂಡ ಅವಗಾಹನೆ ಇಲ್ಲದೆ ಹಲವಾರು ಮನುಷ್ಯರು ಹಲವಾರು ರೀತಿಯಲ್ಲಿ ಬದುಕ್ತಾ ಇದ್ರು ಕೂಡ ಯಾವ ಭಕ್ತನಾದರೂ ಕೂಡ ಯೋಚನೆ ಮಾಡಿ ಅದಕ್ಕೋಸ್ಕರ ಗೋಳಾಡ್ತಾ ಇದ್ದಾನೆ. ಒಂದು ಸಮಯದಲ್ಲಿ ನೋಡುವಾಗ ಆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಲೋಟನು ವಾಸ ಮಾಡ್ತಾ ಇದ್ದಾನೆ. ಆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಭಯಂಕರವಾದಂಥ ಕಾಮಾಂಧರು ಇದ್ರೆ ಆ ಮನುಷ್ಯರೆಲ್ಲರನ್ನ ನೋಡಿ ಲೋಟನು ಅವನ ಹೃದಯದಲ್ಲಿ ವೇದನೆಗೊಳ್ತಾ ಇದ್ದಂತೆ, ಅಂದ್ರೆ ಹೃದಯದಲ್ಲಿ ನೊಂದ್ಕೊಳ್ತಾ ಇದ್ದಂತೆ. ಅಂದ್ರೆ ಇವರೆಲ್ಲರೂ ದೇವರ ವಿರೋಧವಾಗಿ ಪಾಪವನ್ನು ಮಾಡ್ತಾ ಇದ್ದಾರೆ ಎಂಬುದಾಗ ಆತನು ನೊಂದ್ಕೊಳ್ತಾ ಇದ್ದಂತೆ, ಬೇಜಾರು ಮಾಡ್ಕೊಳ್ತಾ ಇದ್ದಂತೆ. ಇವತ್ತು ನಾವು ಯಾರಾದರೂ ಆ ರೀತಿಯಾಗಿದ್ದೀವ? ಪ್ರಪಂಚದ ಮನುಷ್ಯರಲ್ಲಿ ಯಾವನಾದರೂ ಆ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದಾನ? ಕಂಡಲ್ಲಿ ತಿರುಗಬೇಕು, ಕಂಡ ರೀತಿಯಲ್ಲಿ ಶರೀರದ ಸುಖವನ್ನು ಅನುಭವಿಸ್ಬೇಕು, ಶರೀರದ ಕೋರಿಕೆಗಳನ್ನು ತೀರಿಸ್ಬೇಕು ಎನ್ನುವಂಥ ವಿಚಾರದಲ್ಲೇ ಬೇಜಾರು ಮಾಡ್ಕೊಳ್ತಾ ಇದ್ದೇನೆ ಹೊರತು, ನನಗೆ ಅದಿಲ್ಲ ಇದಿಲ್ಲ ಎನ್ನುವಂಥ ವಿಷಯದಲ್ಲೇ ಆತನು ಬೇಜಾರು ಮಾಡ್ಕೊಳ್ತಾ ಇದ್ದೇನೆ ಹೊರತು, ಯಾವ ಮನುಷ್ಯನು ದೇವರ ಆವೇದನೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ? ಯಾವ ಮನುಷ್ಯನು ದೇವರಿಗೋಸ್ಕರ ಬದುಕೋದಕ್ಕೋಸ್ಕರ ಮನಸ್ಸು ಮಾಡ್ತಾ ಇದ್ದಾನೆ? ಸತ್ಯ ತಿಳ್ಕೊಂಡಿರುವಂಥ ನಾವು ಕೂಡ ಬದಲಾಗುವಂಥದ್ದು ಕಷ್ಟವಾಗಿದೆ. ಗಮನಿಸಿ, ಇಲ್ಲಿ ಏನಿದೆಯೋ, ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದವರ, ಅಂದರೆ ದೇವರ ಮಾತುಗಳಂತೆ ಬದುಕದೇ ಇರುವಂಥ ಪಾಪಿಗಳನ್ನು ನೋಡಿ ದಾವೀದನಿಗೆ ಏನಾಗಿದೆಯಂತೆ? ನಿಮಿತ್ತ ನನಗೆ ಕಣ್ಣೀರು ಪ್ರವಾಹವಾಗಿ ಹರಿಯುತ್ತದೆ. ಅಂದರೆ ಈ ಕೀರ್ತನಕಾರನು ಬರೆಯುವಂಥ ಮಾತನ್ನ ನಾವು ಇಲ್ಲಿ ಗಮನಿಸುವಂಥದ್ದಾದರೆ ನನಗೆ ಬಹಳಷ್ಟು ಮಟ್ಟಿಗೆ ಕಣ್ಣೀರು ಪ್ರವಾಹವಾಗಿ ಹರಿತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಈತನ ಮಾತನ್ನು, ಈ ಮನುಷ್ಯರೆಲ್ಲ ದುರ್ಮಾರ್ಗದಲ್ಲಿ ನಡೆದುಕೊಳ್ಳುವಂಥದ್ದನ್ನು ನೋಡಿ ಈತನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದೇವರನ್ನು ಕಾಪಾಡಿ ನಡೆಸ್ತಾ ಇದ್ದಾರೆ, ಆದರೆ ಇವ್ರು ನೋಡಿದರೆ ಈ ರೀತಿಯಾಗಿ ಅನ್ಯಾಯದಲ್ಲಿ ಬದುಕ್ತಾ ಇದ್ದಾರಲ್ಲ ಎಂಬುದಾಗಿ ಆತನು ಬಹಳಷ್ಟು ಮಟ್ಟಿಗೆ ಬೇಜಾರು ಮಾಡ್ಕೊಳ್ತಾ ಇರುವಂಥ ವಿಚಾರ ಗೊತ್ತಾಗುತ್ತೆ. ಮತ್ತು ಯೇಸು ಕ್ರಿಸ್ತನು ಕೂಡ ಆತನ ಏನು ಮಾಡಿದನೋ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸಿ. ತರುವಾಯ ಆತನು ಸಮೀಪಕ್ಕೆ ಬಂದು, ಲೂಕನ ಬರೆದ ಸುವಾರ್ತೆ 19:41, ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು ನೀನಾದರೋ, ಅಂದರೆ ಯೇಸು ಕ್ರಿಸ್ತನಿಗೆ ಅಳುವಂಥ ಆತನಿಗೆ ಏನು ಅಂತ ಒಂದು ಸಂಗತಿ ಆಲೋಚನೆ ಮಾಡಿ, ಈ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡುವುದಕ್ಕೆ ಮೂಲ ಕಾರಣನಾಗಿರುವಂಥವನು ಆತನ ಮೂಲಕವಾಗಿ ಈ 3 ಲೋಕಗಳು ಉಂಟಾಗಿದೆ. ಸ್ವರ್ಗ ಮೂರ್ತಿಯ ಪಾತಾಳಗಳಲ್ಲಿರುವಂಥವರೆಲ್ಲರೂ ಕೂಡ ಆತನಿಗೆ ಅಡ್ಡ ಬಿದ್ದು ಆರಾಧಿಸ್ತಾರೆ ಎಂಬುದಾಗಿದೆ. ಅಂಥ ಮಹಾ ಸರ್ವೇಶ್ವರನು, ಈ ಭೂಮಿ ಆಕಾಶಗಳನ್ನೆಲ್ಲ ಮಾಡಿದಂಥವನು, ಈ ಭೂಮಿ ಮೇಲೆ ಶಾರೀರಿಕವಾಗಿ ಬಂದಿರುವಂಥ ಸಮಯದಲ್ಲಿ ಈ ಒಂದು ಜನಗಳನ್ನು ನೋಡಿ ಆತನು ಗೋಳಾಡ್ತಾ ಇದ್ದಾನಂತೆ. ಏನಕ್ಕೋಸ್ಕರ ಗೋಳಾಡಬೇಕು? ಗಮನಿಸಿ, ಇಲ್ಲಿ ಏನಿದೆಯೋ, ತರುವಾಯ ಆತನು ಪಟ್ಟಣಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು ನೀನಾದರ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಅಂದರೆ ನೀನು ನನ್ನ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀನು ಬದಲಾಗಿದ್ರೆ ಚೆನ್ನಾಗಿತ್ತು ಎಂಬುದಾಗಿ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ಆತನು ಗೋಳಾಡ್ತಾ ಇದ್ದಾನೆ. ಅಂದರೆ ದೇವರ ಆವೇದನೆಯನ್ನು ಅರ್ಥ ಮಾಡಿಕೊಂಡಂಥ ಯೇಸು ಕ್ರಿಸ್ತನು ಆತನು ಗೋಳಾಡಿದ್ದಾನೆ. ದೇವರ ಆವೇದನೆಯನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ದಾವೀದನು ಆತನು ಗೋಳಾಡಿದ್ದಾನೆ. ದೇವರ ಆವೇದನೆಯನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ಯೆರೆಮೀಯನು ಈ ಮನುಷ್ಯರೆಲ್ಲರನ್ನು ನೋಡಿ ಆತನು ಹತ್ತು ಗೋಳಾಡಿದ್ದಾನೆ. ಮನುಷ್ಯನೆಲ್ಲ ಯಾಕೆ ಈ ರೀತಿಯಾಗಿ ಬದುಕ್ತಾ ಇದ್ದಾರೆ ಎಂಬುದಾಗಿ. ಅಂದರೆ ದೇವರ ಆವೇದನೆಯನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಇದ್ರೂ ಮನುಷ್ಯನ ನೀತಿವಂತನಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ದೇವರ ಆವೇದನೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ದೇವರ ಮಾತುಗಳನ್ನು ಸರಿಯಾಗಿ ತಿಳ್ಕೋಬೇಕು. ಆ ದೇವರ ಮಾತುಗಳನ್ನು ಸರಿಯಾಗಿ ತಿಳ್ಕೊಂಡಾಗಲೇ ದೇವರ ಆವೇದನೆ ಏನೇನು ಅಂತದ್ದು ಅರ್ಥ ಆಗುತ್ತೆ. ಆವಾಗಲೇ ಅವನ ಬದುಕನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ. ದೇವರ ಮಾತುಗಳನ್ನು ಮನುಷ್ಯನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮನುಷ್ಯನು ಅವನ ಮೊಂಡತನವನ್ನು ಬಿಟ್ಟು ಅವನ ಬದುಕನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇವರಿಗೆ ಸತ್ತ ಮೇಲೇ ಬುದ್ಧಿ ಬರೋದು. ಆದ್ದರಿಂದ ಒಬ್ಬ ಭಕ್ತರು ಬದುಕಿರುವಂಥ ಮಾತುಗಳಿಗೂ ಒಬ್ಬ ಭಕ್ತರು ಬದುಕಿರುವಂಥ ರೀತಿಗೂ ಅವ್ರು ಮಾತನಾಡಿರುವಂಥ ಮಾತುಗಳಿಗೂ ನಾವು ಮಾತನಾಡ್ತಿರುವಂಥ ಮಾತುಗಳಿಗೂ ನಮ್ಮ ಬದುಕುಗಳಿಗೂ ಯಾವ ರೀತಿಯಾದಂಥ ವ್ಯತ್ಯಾಸಗಳಿದೆಯೋ ಗಮನಿಸಿ. ಮತ್ತೆ ಆ ಒಂದು 2 ಥೆಸಲೋನಿಕ ಪುಸ್ತಕದಲ್ಲಿ 12ನೇ ವಚನವನ್ನು ಗಮನಿಸಿ. 2 ಥೆಸಲೋನಿಕದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ 12ನೇ ವಚನವನ್ನು
ಹೀಗಾದರೆ ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುವುದು. ಆತನ ಮೂಲಕ ನಿಮಗೂ ಮಹಿಮೆ ಉಂಟಾಗುವುದು ಅಂದರೆ ನಿಮ್ಮ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗುತ್ತೆ ಎಂಬುದಾಗಿ ಆತನು ಹೇಳಿದ್ದಾನೆ. ಅಂತಂದರೆ ನಮ್ಮ ಮೂಲಕವಾಗಿ ನಾವು ದೇವರಿಗೆ ಮಹಿಮೆ ಉಂಟಾಗುವಂಥ ರೀತಿಯಲ್ಲಿ ಬದುಕ್ತಾ ಇದ್ದೀವ? ಇಲ್ಲ ದೇವರಿಗೆ ಅವಮಾನವಾಗುವಂಥ ರೀತಿಯಲ್ಲಿ ಬದುಕ್ತಾ ಇದ್ದೀವ? ಇವತ್ತು ಪ್ರಪಂಚದಲ್ಲಿ ಬೈಬಲ್ ಹಿಡಿದುಕೊಂಡಿರುವಂಥ ಎಷ್ಟೋ ಕ್ರೈಸ್ತರುಗಳು ದೇವರಿಗೆ ಅವಮಾನವಾಗುವಂಥ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನೋಡುವಂಥದ್ದಾದರೆ ಕ್ರಿಸ್ಮಸ್ ಬಂತು ಅಂತ ಹೇಳಿ ಬೀದಿಗಳಲ್ಲಿ ಬಟ್ಟೆ ಇಲ್ಲದಂಥ ರೀತಿಯಲ್ಲಿ ಎಣ್ಣೆಗಳನ್ನು ಕುಡಿದುಕೊಂಡು ಕೇಕ್ಗಳನ್ನು ತಿಂದ್ಕೊಂಡು ಬೆತ್ತಲೆ ಡ್ಯಾನ್ಸ್ಗಳನ್ನು ಮಾಡುವಂಥದ್ದು ಇದು ದೇವರಿಗೆ ಅವಮಾನ ಅಲ್ವಾ? ಇದು ದೇವರಿಗೆ ಅವಮಾನವನ್ನು ಮಾಡ್ದಂಗೆ. ಅದನ್ನು ನೋಡಿದಂಥ ಬೇರೆಯವರು ಏನು ಅಂದ್ಕೊಳ್ತಾರೆ? ಇದೇನ ಇವ್ರಿಗೆ ಯೇಸು ಕ್ರಿಸ್ತನು ಹೇಳ್ಕೊಟ್ಟಿರುವಂಥದ್ದು? ಇದೇನ ಇವ್ರಿಗೆ ಯೇಸು ಕ್ರಿಸ್ತನು ಬೋಧನೆ ಮಾಡಿರುವಂಥದ್ದು? ಇದೇನ ಇವರು ಭಕ್ತಿ ಎಂಬುದಾಗಿ ಅಂದ್ಕೊಳ್ತಾರೆ. ಆದ್ದರಿಂದ ಯಾವತ್ತಿಗೂ ಕೂಡ ದೇವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು, ದೇವರ ಹೆಸರಿಗೆ ಕೆಟ್ಟ ಹೆಸರು ತರುವಂಥ ರೀತಿಯಲ್ಲಿ ಮನುಷ್ಯನು ಜೀವಿಸಬಾರ್ದು. ಇವತ್ತು ಮನುಷ್ಯನು ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ, ಕೆಲವರು ಅಮಾಯಕರು ಏನು ಅಂದ್ಕೊಂಡಿದ್ದಾರೆ ಅಂದರೆ ದೇವರಿಗೆ ಮಹಿಮೆ ಪಡಿಸ್ಬೇಕು ಅಂದರೆ ಕಣ್ಣು ಮುಚ್ಕೊಂಡು ಹಾಡು ಹೇಳಿದ್ರೆ ದೇವರಿಗೆ ಮಹಿಮೆ ಆಗುತ್ತೆ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಕಣ್ಣು ಮುಚ್ಕೊಂಡು ಹಾಡು ಹೇಳಿದ್ರೆ ಅದು ಆರಾಧನೆ, ಆವಾಗಲೇ ದೇವರಿಗೆ ಮಹಿಮೆ ಆಗುತ್ತೆ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಇಂಥ ಅಮಾಯಕರು ಒಂದು ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಮಾತು ಯಾವುದು ಅಂತಂದರೆ, ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನವನ್ನು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಗಮನಿಸಿ, ಇಲ್ಲೇನಿದೆಯೋ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಭೂಲೋಕದಲ್ಲಿ ನೆರವೇರಿಸಿ ನಿನ್ನನ್ನು ಮಹಿಮೆ ಪಡಿಸಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಎಲ್ಲಾದರೂ ಸರಿ ಆತನ ಹಾಡು ಹೇಳ್ಕೊಂಡೇ ಜೀವನ ಕಳೆದಿರುವಂಥದ್ದು ಕಾಣುತ್ತಾ ಬೈಬಲಲ್ಲಿ? ಹಾಡು ಹೇಳ್ಕೊಂಡೇ ಆತನು ದೇವರನ್ನ ಮಹಿಮೆ ಪಡಿಸಿರುವಂಥದ್ದು ಎಂಬುದಾಗಿ, ಹಾಡು ಹೇಳಿ ಮಾತ್ರವೇ ದೇವರನ್ನ ಮಹಿಮೆ ಪಡಿಸ್ಬೋದು ಎಂಬುದಾಗಿ ಆತನು ಹೇಳಿದಾನ? ಇಲ್ಲ ಆತನ ಏನಾದರೂ ಆ ರೀತಿಯಾಗಿ ಹಾಡು ಹೇಳ್ಕೊಂಡು ಕೂತ್ಕೊಂಡಿದ್ದಾನ? ಮನುಷ್ಯನಿವತ್ತು ಬೈಬಲ್ನ ಹಿಡ್ಕೊಂಡು ಇಷ್ಟಾನುಸಾರವಾಗಿ ಬೋಧನೆ ಮಾಡ್ಕೊಂಡು ಇಷ್ಟಾನುಸಾರವಾಗಿ ಬದುಕ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಿರುವಂಥ ಮಾತು ಏನಂದ್ರೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನ ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೀನಿ ಅಂತ. ಅಂದರೆ ದೇವರನ್ನ ಮಹಿಮೆ ಪಡಿಸಬೇಕು ಅಂತಂದರೆ ಕೆಲಸವನ್ನು ಮಾಡಬೇಕು. ಗಮನಿಸಿ, ಕೆಲಸವನ್ನು ಮಾಡಬೇಕು. ಇವತ್ತು ತಂದೆ ತಾಯಿಗಳಾದಂಥವ್ರು ಇರ್ತಾರೆ. ಆ ತಂದೆ ತಾಯಿಗಳಿಗೆ ಮಕ್ಕಳುಗಳಿರ್ತಾರೆ. ಆ ಮಕ್ಕಳುಗಳು ಆ ತಂದೆ ತಾಯಿಗಳನ್ನ ಯಾವಾಗಲೂ ಕೂಡ ನೀವು ಒಳ್ಳೆಯವರು ಅಂತ ಇದ್ರೆ, ಅವ್ರೇನು ಹೇಳಿದಿಲ್ಲದ ಕೆಲಸವನ್ನು, ಅವ್ರು ಹೇಳಿದಂಥ ಕೆಲಸವನ್ನು ಯಾವುದೂ ಕೂಡ ಮಾಡ್ದಲೇನೆ, ಅವರ ಕಷ್ಟ ಸುಖವನ್ನು ನೋಡ್ಕೊಳ್ಳದೆ ಅವ್ರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಬದುಕ್ತಾ, ನೀನು ಒಳ್ಳೆಯವರು ಅಂತೇಳಿ ಬಾಯಿ ಮಾತಿನಲ್ಲಿ ಆ ಮಾತನ್ನು ಹೇಳ್ತಾ ಇದ್ರೆ ಆ ತಂದೆ ತಾಯಿಗಳ ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ? ನಿನಗೆ ಯಾರಿಗೆ ಬೇಕು ನಿನ್ನ ಬಾಯಿ ಮಾತಿನ ಹೊಗಳಿಕೆ ಎಂಬುದಾಗಿ ಇರ್ತದೆ. ಆ ರೀತಿಯಾಗಿ ನಿನ್ನೆ ಇವತ್ತು ದೇವರೇ ಸ್ತೋತ್ರ 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 ಅಂತ ಹೇಳಿ ನಾವು ಸಾವಿರಾರು ಸತಿ ಹೇಳ್ಕೊಂಡು ದೇವ್ರು ಹೇಳಿದಂಥ ಮಾತಿನಂತೆ ನಾವು ಬದುಕ್ತಲೇನೆ ಆ ಮಾತುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ರೆ ನಮ್ಮಂಥವ್ರು ಇದ್ದಿನ್ನೆಷ್ಟು ಸತ್ತಿನ್ನೆಷ್ಟು? ದೇವರ ಮಾತುಗಳನ್ನು ಯಾವತ್ತಾದರೂ ಒಬ್ಬ ತಂದೆ ತಾಯಿ ತನ್ನ ಮಕ್ಕಳುಗಳು ನಾವು ಹೇಳಿದಂಥ ರೀತಿಯಲ್ಲೇ ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಎಂಬುದಾಗಿ ಇಚ್ಛೆ ಪಡ್ತಾರೆ. ಆ ರೀತಿಯಾಗಿ ಬದುಕ್ತಗ್ಲೇನೆ ಆ ತಂದೆ ತಾಯಿಗಳಿಗೆ ಸಂತೋಷವಾಗುತ್ತೆ ಹೊರತು ಬಾಯಿ ಮಾತಿನ ಮೂಲಕವಾಗಿ ನೀನು ಅವ್ರ ಮಾತು ಕೇಳದಲೆ, ಅವ್ರ ಕಷ್ಟ ಸುಖಕ್ಕಾಗಲಿಲ್ಲ, ಬಾಯಿ ಮಾತಿನ ಮೂಲಕವಾಗಿ ನೀನು ಯಾವಾಗಲೂ ಹೊಗಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಸಂತೋಷ ಪಡಲ್ಲ. ತಂದೆ ತಾಯಿಗಳೇ ಈ ರೀತಿಯಾಗಿ ಸಂತೋಷ ಪಡದಲ್ಲೇ ಇದ್ರೆ ಆ ದೇವ್ರು ಯಾವ ರೀತಿಯಾಗಿ ಸಂತೋಷ ಪಡ್ತಾನೆ? ನೀನೇನೋ ಇಂಪಾಗಿ ಆಡ್ತೀನಿ, ಚೆನ್ನಾಗಿ ಆಡ್ತೀನಿ ಎಂಬುದಾಗಿ ಹಾಡನ್ನು ಕಲ್ತ್ಕೊಂಡು ನೀನು ಹಾಡನ್ನು ಹೇಳಿ ದೇವ್ರ ಕೆಲಸವನ್ನು ಮಾಡ್ದಲೇ ಇದ್ರೆ ದೇವ್ರು ಯಾವ ರೀತಿಯಾಗಿ ಸಂತೋಷ ಪಡೋದಕ್ಕೆ ಸಾಧ್ಯ? ಗಮನಿಸಿ. ಆಗಿರುವಂಥ ಕಾರಣ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ಆ ದೇವರು ಭೂಮಿ ಮೇಲೆ ಹೋಗಿ ನೀನು ಯಾವ ಕೆಲಸವನ್ನು ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳಿದ್ರು, ಆ ಕೆಲಸವನ್ನು ಮಾಡಿ ದೇವರನ್ನು ಆತನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ನಮಗೆ ಕೆಲಸವನ್ನು ಕೊಟ್ಟಿದ್ದಾನೆ. ಆ ಕೆಲಸ ಏನು ಎಂಬುದಾಗಿ ನೋಡಿದ್ರೆ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನವನ್ನು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ
ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ತಂದೆ ಹೇಳಿದಂಥ ಕೆಲಸವನ್ನು ಯೇಸು ಕ್ರಿಸ್ತನು ಮಾಡಿದ್ದಾನೆ. ಆತನು ನೆರವೇರಿಸಿ ಆತನು ಹೋಗುವಂಥ ಕಾಲವು ಹತ್ತಿರಕ್ಕೆ ಬಂದಂಥ ಸಮಯದಲ್ಲಿ ಆತನು ಯಾವ ಜವಾಬ್ದಾರಿಯನ್ನು ಆತನ ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ಆತನು ಏನು ಮಾತುಗಳನ್ನು ಹೇಳ್ತಾ ಇದ್ದಾನೆ ಅಂದರೆ ನಮಗೂ ಮೇಲೂ ಕೂಡ ಜವಾಬ್ದಾರಿಯನ್ನು ಹೊರಿಸ್ತಾ ಇದ್ದಾನೆ. ಆ ಜವಾಬ್ದಾರಿ ಏನು ಅಂತ ಅಂದರೆ ಆತನು ಮಾಡಿದಂಥ ಕೆಲಸವನ್ನು ನೀವು ಕೂಡ ಮುಂದುವರಿಸಬೇಕೆಂಬುದಾಗಿ ಆತನು ಮಾಡಿದಂಥ ಕೆಲಸವನ್ನು ನಮ್ಮ ತಲೆ ಮೇಲೆ ಹೊರಿಸ್ತಾ ಇದ್ದಾನೆ. ಅದೇನು ಅಂತಂದರೆ ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಆತನು ಕೆಲಸವನ್ನು ಕೊಡ್ತಾ ಇದ್ದಾನೆ. ಗಮನಿಸಿ, ಕೆಲಸವನ್ನು ಕೊಡ್ತಾ ಇದ್ದಾನೆ. ಈ ಕೆಲಸವನ್ನು ಮಾಡಿ ನಾವು ಈ ಭೂಮಿ ಮೇಲೆ ದೇವರನ್ನು ಮಹಿಮೆ ಪಡಿಸ್ಬೇಕೇ ಹೊರತು, ದೇವರನ್ನ ಸ್ತುತಿಸ್ಬೇಕೇ ಹೊರತು, ದೇವರ ಕೆಲಸವನ್ನು ಮಾಡದಲ್ಲಿ ನೀನು ಯಾವಾಗಲೂ ಹಾಡು ಹೇಳ್ಕೊಂಡು ಕೂತ್ಕೊಂಡ್ರೆ ಭಯಂಕರವಾದಂಥ ಶಿಕ್ಷೆ ಬರುತ್ತೆ ಎನ್ನುವಂಥದ್ದನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಯಾಕೆ ಅಂತಂದರೆ ಇವತ್ತು ಯಾವುದಾದ್ರೂ ಒಂದು ಹೆಣ್ಣುಮಗಳು ಒಳ್ಳೆ ರೀತಿಯಾಗಿ ಬದುಕಲಿಲ್ಲ ಅಂದರೆ ಆ ಮಗುವನ್ನು, ಆ ಹೆಣ್ಣುಮಗಳನ್ನು ಸಾಕಿ ಬೆಳೆಸಿರುವಂಥ ತಾಯಿಗೆ ಕೆಟ್ಟ ಹೆಸರು. ಒಂದು ಗಂಡು ಹುಡುಗ ಸರಿಯಾದಂಥ ರೀತಿಯಲ್ಲಿ ಸಮಾಜದಲ್ಲಿ ಬದುಕಲಿಲ್ಲ ಅಂತಂದರೆ ಅದನ್ನು ಸಾಕಿರುವಂಥ ತಂದೆಗೆ ಕೆಟ್ಟ ಹೆಸರು. ಆ ರೀತಿಯಾಗಿ ಇವತ್ತು ನಾವೇನೇ ಮಾಡುವಂಥ ಕಾರ್ಯಗಳು ನಾವು ಮಾಡಿದಂಥ ನಾವು ಇವತ್ತು ಒಳ್ಳೆ ರೀತಿಯಾಗಿ ಬದುಕ್ತಿದ್ದೀವ, ಕೆಟ್ಟ ರೀತಿಯಾಗಿ ಬದುಕ್ತಿದ್ದೀವ, ಇದು ಯಾವುದ್ರ ಮೇಲೆ ತೀರ್ಮಾನ ಮಾಡ್ತಾರೆ? ಅವರ ತಂದೆ ತಾಯಿಗಳು ಯಾವ ರೀತಿಯಾಗಿ ಬೆಳೆಸಿರ್ತಾರೋ ಆ ರೀತಿಯಾಗಿಯೇ ಎಂಬುದಾಗಿ ತೀರ್ಮಾನ ಮಾಡ್ತಾರೆ. ಅದರಂತೆ ಯೇಸು ಕ್ರಿಸ್ತನನ್ನು ಒಂದು ಸಮಯದಲ್ಲಿ ಕೆಲವು ವ್ಯಕ್ತಿಗಳು ಏನು ಕೇಳಿದ್ದಾರೋ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನವನ್ನು. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ. ಗಮನಿಸಿ, ಯೇಸು ಕ್ರಿಸ್ತನ ಶಿಷ್ಯಂದಿರು ಒಂದು ಸಮಯದಲ್ಲಿ ಕೈ ತೊಳೆದುಕೊಳ್ಳದೆ ಆಹಾರವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಈ ಫರಿಸಾಯರ ಒಂದು ಆಲೋಚನೆ ಏನು ಅಂದರೆ ಶುದ್ಧತ್ವವನ್ನು ಇವರು ಪಾಲಿಸ್ತಾ ಇದ್ದಾರೆ. ಕೈ ತೊಳೆದುಕೊಳ್ಳುವಂಥದ್ದು, ಕೈ ತೊಳ್ಕೊಂಡ್ರೆ ಶುದ್ಧವಾದಂಗೆ. ಅದು ಕೊಳೆ ಇರ್ತತೋ ಬಿಡ್ತತೋ ಸೆಕೆಂಡ್ರಿ ವಿಚಾರ. ಕೊಳೆ ಇಲ್ದಲೇ ಇದ್ರೂ ಕೂಡ, ಕೈಯಲ್ಲಿ ಕೊಳೆ ಇಲ್ದಲೇ ಇದ್ರೂ ಕೂಡ ಕೈಯನ್ನು ತೊಳಿಬೇಕು, ಅದು ಶುದ್ಧತ್ವ. ಎಲ್ಲೋವರು ಮನೆಯಿಂದ ಹೊರಗಡೆ ಹೋಗಿ ಬಂದಿದ್ರೆ ಸ್ನಾನ ಮಾಡ್ಕೊಂಡೆ ಒಳಗೆ ಬರಬೇಕು, ಅವರ ಆಚಾರಗಳವು. ಈಗ ಯೇಸು ಕ್ರಿಸ್ತನ ಶಿಷ್ಯಂದಿರು ಒಂದು ಸಮಯದಲ್ಲಿ ಕೈಯನ್ನು ತೊಳ್ಕೊಳ್ಳದಲ್ಲೇ ಆಹಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳ್ಬೇಕು ತಾನೇ ಇವರು, ಯಾಕೆ ನೀವು ಕೈ ತೊಳ್ಕೊಂಡಲ್ಲೇ ಊಟ ಮಾಡ್ತಾ ಇದ್ದೀರಾ ಅಂತಾನ. ಆದರೆ ಆ ಶಿಷ್ಯಂದಿರನ್ನ ಕೇಳಿದಲ್ಲೇ ನಿನ್ನ ಯೇಸು ಕ್ರಿಸ್ತನನ್ನು ಕೇಳ್ತಾ ಇದ್ದಾರೆ, ನಿನ್ನ ಶಿಷ್ಯಂದಿರು ಯಾಕೆ ಕೈ ತೊಳ್ಕೊಂಡಲ್ಲೇ ಊಟ ಮಾಡ್ತಾರೆ ಅಂತಾನ. ಅಂದರೆ ಇವತ್ತು ಅನ್ಯಾಯವಾಗಿ ಭೂಮಿ ಮೇಲೆ ಬದುಕುದು ಅಂದ್ಕೊಳ್ಳಿ, ದೇವ್ರನ್ನ ನಂಬ್ಕೊಂಡಿದ್ದೀವಿ ಅಂದ್ಕೊಂಡು ಬೈಬಲ್ನ ಹಿಡ್ಕೊಂಡು ದುರ್ಮಾರ್ಗದಲ್ಲಿ ಬದುಕುದು ಅಂದ್ಕೊಳ್ಳಿ. ದುರ್ಮಾರ್ಗದಲ್ಲಿ ಬದುಕಿದ್ರೆ ಜನ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಏನು ಅನ್ನಲ್ಲ, ಚರ್ಚಿಗೆ ಹೋದ್ರೆ ಇವ್ರಿಗೆ ಇದನ್ನೇ ಹೇಳ್ಕೊಡ್ತಾರೆ. ಚರ್ಚಿಗೆ ಹೋದರೆಲ್ಲನ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಈ ರೀತಿಯಾಗಿಯೇ ಬದಲಾಗ್ತಾರೆ. ಅಂದರೆ ಯೇಸು ಕ್ರಿಸ್ತನ ಈ ಮಾತುಗಳನ್ನೇ ಹೇಳಿದ್ದಾನೆ, ಯೇಸು ಕ್ರಿಸ್ತನ್ ಸರಿಯಿಲ್ಲ ಎಂಬುದಾಗಿ ದೂಷಣೆ ಮಾಡ್ತಾರೆ. ಆಗಿರುವಂಥ ಕಾರಣ ಯಾವತ್ತಿಗೂ ಕೂಡ ದೇವರ ಹೆಸರಿಗೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ನಾವು ಬದುಕಬಾರ್ದು. ಇವತ್ತು ಲೋಕಾನುಸಾರವಾಗಿ ಇದ್ದುಕೊಂಡು ಎಂಥ ತಪ್ಪುಗಳನ್ನು ಮಾಡಿದ್ರು ಕೂಡ ಈ ಸಮಾಜ ಎನ್ನುವಂಥದ್ದು ಗುರುತಿಸಲ್ಲ. ಅದನ್ನು ಲೋಕಾನುಸಾರವಾಗಿ ಇದ್ದುಕೊಂಡು ಎಂಥ ತಪ್ಪುಗಳನ್ನೇ ಮಾಡಲಿ ಸಮಾಜ ಅದನ್ನು ಗುರುತಿಸಲ್ಲ. ಆದರೆ ನಾವು ಪ್ರತ್ಯೇಕಿಸಲ್ಪಟ್ಟಂಥವರಾಗಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಬೈಬಲ್ನ ಹಿಡ್ಕೊಂಡು ಚರ್ಚಿಗೆ ಹೋಗ್ತಾ ನಾವೇನೋ ತಪ್ಪುಗಳನ್ನು ಮಾಡ್ದೋ ಅಂದ್ಕೊಳ್ಳಿ, ಸಮಾಜ ಏನು ಮಾಡಿಸುತ್ತೆ? ಅವಾಗ ಗುರುತಿಸುತ್ತೆ. ಚರ್ಚಿಗೆ ಹೋಗ್ತಾರೆ, ಇವ್ರು ಇಂಥ ತಪ್ಪುಗಳನ್ನು ಮಾಡ್ತಾರೆ, ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಇವ್ರು ಇಂಥ ತಪ್ಪುಗಳನ್ನು ಮಾಡ್ತಾರೆ ಅಂತಾನ. ಆದ್ದರಿಂದ ಏನಾಗುತ್ತೆ ಅಂತಂದರೆ ಆ ರೀತಿಯಾಗಿ ನಾವು ಚರ್ಚಿಗೆ ಹೋಗ್ಕೊಂಡು ಬೈಬಲ್ನ ಹಿಡ್ಕೊಂಡು ನಾವು ತಪ್ಪನ್ನು ಮಾಡಿ ದೇವರ ಹೆಸರಿಗೆ ಕೆಟ್ಟ ಹೆಸರು ತರುವಂಥದ್ರಿಂದ ಏನಾಗುತ್ತೆ ಅಂತಂದರೆ ದೇವರು ಅದನ್ನು ಬೈಬಲಲ್ಲಿ ಬರೆಸಿದ್ದೇನೆ. ಗಮನಿಸಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನವನ್ನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ಏನಿದೆ ಅಂದರೆ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದದೆಯಲ್ಲ. ಅಂದರೆ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮ ಎನ್ನುವಂಥದ್ದು ದೂಷಣೆಗೆ ಗುರಿಯಾಗುತ್ತೆ. ಅಂದರೆ ದೇವರ ನಾಮ ಎನ್ನುವಂಥದ್ದು ದೂಷಣೆಗೆ ಗುರಿಯಾಗುತ್ತೆ. ಯಾರಿಂದ ಅಂತಂದ್ರೆ ನಮ್ಮಂಥವ್ರಿಂದಲೇ. ನಾವು ದೇವರಿಗೋಸ್ಕರ ಯಾವಾಗ ಸರಿಯಾದಂಥ ರೀತಿಯಲ್ಲಿ ಬದುಕಲ್ವೋ ಜನ ಏನು ಮಾಡ್ತಾರೆ? ದೇವ್ರನ್ನ ಅಂದರೆ ಯೇಸು ಕ್ರಿಸ್ತನನ್ನು ದೂಷಣೆ ಮಾಡ್ತಾರೆ. ಇವತ್ತು ಹಲವಾರು ಜನ ನಾವು ದೆವ್ವಗಳನ್ನು ಬಿಡಿಸ್ತೀವಿ, ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ಭೌತಿಕವಾಗಿ ಆರೋಗ್ಯ ಬರುತ್ತೆ, ಕಾರು ಬರುತ್ತೆ, ಬಂಗ್ಲೆ ಬರುತ್ತೆ, ರೋಗ ಹೋಗುತ್ತೆ, ಇವೆಲ್ಲವನ್ನು ಹೇಳ್ತಾ ಇರುವಂಥದ್ದು ಮನುಷ್ಯರು ಇದನ್ನೆಲ್ಲ ನೋಡಿ ಹಲವಾರು ಜನ ಹಲವಾರು ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಇವು ಹೇಳುವಂಥದ್ದೆಲ್ಲ ಸುಳ್ಳು. ಅಂದರೆ
ಯೇಸು ಕ್ರಿಸ್ತನ ಹೇಳಿರುವಂಥ ಮಾತುಗಳೇ ತಪ್ಪು, ಯೇಸು ಕ್ರಿಸ್ತನೇ ತಪ್ಪು ಎಂಬುದಾಗಿ ಹೇಳ್ತಾರೆ. ಯಾರಿಂದ ಇಷ್ಟೆಲ್ಲ ಆಯಿತು ಅಂತ ಅಂದರೆ, ಬೈಬಲ್ನ ಹಿಡ್ಕೊಂಡು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಿದ್ದೀವಿ ಅಂತ ಹೇಳ್ಕೊಂಡು ತಪ್ಪುಗಳನ್ನು ಮಾತಾಡ್ತಾರಲ್ಲ. ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ಅದು ಬರುತ್ತೆ ಇದು ಬರುತ್ತೆ ಎಂಬುದಾಗಿ ಹೇಳ್ತಾರಲ್ಲ. ಅಂಥವರಿಂದನ ಅನ್ಯ ಜನರು ಯೇಸು ಕ್ರಿಸ್ತನನ್ನು ದೂಷಣೆ ಮಾಡೋದಕ್ಕೆ ದಾರಿ ಆಗ್ತಾ ಇದೆ. ಆದ್ದರಿಂದ ದೇವರೇ ಏನು ಬರೆಸಿದ್ದಾನೆ, ಅನ್ಯ ಜನರಲ್ಲಿ ನನ್ನ ನಾಮ ದೂಷಣೆಗೊಳಗಾಗುತ್ತೆ ಎಂಬುದಾಗಿ ಆತನ ಯೆಶಾಯನ ಗ್ರಂಥದಲ್ಲೂ ಕೂಡ ಹೇಳಿರುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಿರುವಂಥ ಕಾರಣ ಯಾವತ್ತಿಗೂ ಕೂಡ ದೇವರಿಗೆ ಅವಮಾನವಾಗುವಂಥ ರೀತಿಯಲ್ಲಿ ಬದುಕಬಾರದು, ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಸತ್ಯವನ್ನು ತಿಳ್ಕೊಂಡು ಏನು ಪ್ರಯೋಜನ? ನಾವು ತೊಳೆದಂಥ ಹಂದಿ ಮತ್ತೆ ಕೆಸರಿಗೆ ಹೋಯಿತು ಎಂಬುದಾಗಿ ಇದೆ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವಂಥ ರೀತಿಯಲ್ಲಿ ಎಂಬುದಾಗಿ ವಾಕ್ಯಗಳು ಬರೆಯಲ್ಪಟ್ಟೈತೆ. ಇವತ್ತು ನಾಯಿ ಕಕ್ಕಿದ್ದನ್ನು ನೆಕ್ಕಿದ್ರೆ ಯಾವ ರೀತಿಯಾಗಿ ಇರುತ್ತೆ? ಆ ರೀತಿಯಾಗೆಲ್ಲ ಇರಬಾರ್ದು. ಇವತ್ತು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದೀವಿ ಅಂತಂದರೆ ಪ್ರತ್ಯೇಕವಾಗಿಯೇ ಇರಬೇಕು. ಈ ಲೋಕದ ಆಶೆಗಳಲ್ಲಿ ಜಾರಿ ಅಕಾಲಿಕ ಮರಣವನ್ನು ಹೊಂದಬಾರ್ದು, ಅಕಾಲಿಕವಾದಂಥ ಮರಣವನ್ನು ಅನುಭವಿಸಬಾರ್ದು. ಗಮನಿಸಿ ಈ ಮಾತನ್ನು. ಅಂದರೆ ಆಹ್ವಾನಿಸಿರುವಂಥದ್ದು ಈ ಕೆಟ್ಟತನವನ್ನೆಲ್ಲ ಮಾಡ್ದಲೇನೆ ಪರಲೋಕಕ್ಕೆ ಬಂದು ಎಂಬುದಾಗಿ ದೇವರೇನು ಮಾಡಿದ್ದಾನೆ, ಆಹ್ವಾನವನ್ನು ಕೊಟ್ಟಿದ್ದಾನೆ. ಆದರೆ ಕೆಲವರು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಕೆಲವರು ಆಹ್ವಾನಿಸದೆ ಇರುವಂಥ ಲೋಕಕ್ಕೆ ಹೋಗ್ತಾರೆ. ಅವರು ಯಾರು ಎಂಬುದಾಗಿ ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನವನ್ನು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಗಮನಿಸಿ, ಇಲ್ಲೇನಿದೆಯೋ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಸೈತಾನನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ. ಅಂದರೆ ನರಕವನ್ನು ಸಿದ್ಧ ಮಾಡಿದ್ದು ದೇವರು ಮನುಷ್ಯನಿಗೋಸ್ಕರ ಅಲ್ಲ, ತನ್ನ ಮಕ್ಕಳದಂಥ ಮನುಷ್ಯರಿಗೋಸ್ಕರ ಅಲ್ಲ. ಇಲ್ಲೇನು ಬರೆಯಲ್ಪಟ್ಟಿದೆ? ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ. ಪಿಶಾಚನ ಅಂದರೆ ಯಾರಂದ್ರೆ ಸೈತಾನನೇ. ಸೈತಾನನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಿತ್ಯ ಬೆಂಕಿಯೊಳಕ್ಕೆ, ಮುಗಿದು ಹೋಗದೇ ಇರುವಂಥ ಶಿಕ್ಷೆಗೆ ಹೋಗ್ರಿ ನೀವು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ನರಕ ಲೋಕವನ್ನು ಸಿದ್ಧಪಡಿಸಿದ್ದು ಮನುಷ್ಯನಿಗೋಸ್ಕರ ಅಲ್ಲ. ಯಾರು ಕೂಡ ನರಕ ಲೋಕಕ್ಕೆ ಆಹ್ವಾನವನ್ನು ಮಾಡಿಲ್ಲ, ಯಾರು ಕೂಡ ನರಕ ಲೋಕಕ್ಕೆ ಮನುಷ್ಯನನ್ನು ಕರೆದಿಲ್ಲ. ದೇವರು ನರಕಲೋಕವನ್ನು ಮನುಷ್ಯನಿಗೋಸ್ಕರ ಮಾಡೇ ಇಲ್ಲ. ಸೈತಾನನಿಗೂ ಅವನ ದೂತರಿಗೂ ಮಾಡಿರುವಂಥದ್ದು ನರಕವನ್ನು ದೇವರು. ಆದರೆ ಮನುಷ್ಯನ ಏನು ಮಾಡ್ತಾ ಇದ್ದಾನೆ? ದೇವರು ಕಳಿಸದೇ ಇರುವಂಥ, ಯಾರೂ ಕರೆಯದೇ ಇರುವಂಥ ಲೋಕಕ್ಕೆ, ಆ ಒಂದು ಪಾತಾಳ ಲೋಕಕ್ಕೆ ಮನುಷ್ಯನು ಹೋಗುವುದಕ್ಕೆ ಸಿದ್ಧಪಡ್ತಾ ಇದ್ದಾನೆ. ಇವರೆಲ್ಲ ಯಾರು ಎಂಬುದಾಗಿ ನೋಡುವಂಥದ್ದು. ಆದರೆ ಇಲ್ಲಿ ಗಮನಿಸಿ, ಇಲ್ಲಿ ಏನಿದೆಯೋ ದೇವರ ಮಾತುಗಳಂತೆ ಇಲ್ಲಿ ಮುಂದೆ 41ನೇ ವಚನದಲ್ಲಿ 42ನೇ ಗಮನಿಸಿ. ನಾನು ಹಸಿದಿದ್ದೇನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದನು, ನೀವು ನನ್ನ ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನು, ನೀನು ಬಾಯಾರಿದ್ದನು, ನೀನು ಪರದೇಶಿಯಾಗಿದ್ದನು, ಬಟ್ಟೆ ಇಲ್ಲದವನಾಗಿದ್ದನು, ರೋಗದಲ್ಲಿ ಬಿದ್ದುದನ್ನು, ಸೆರೆಮನೆಯಲ್ಲಿದ್ದುದನ್ನು ಕಂಡು ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು. ಅಂದರೆ ಈ ಭೂಮಿಯಲ್ಲಿ ಇರುವಂಥ ಕಾಲ ಮನುಷ್ಯನು ನ್ಯಾಯ ರೀತಿಯಾಗಿ ಬದುಕ್ತಲೇ ಇದ್ದರೆ, ದೇವರ ಮಾತುಗಳಂತೆ ಬದುಕ್ತಲೇ ಇದ್ದರೆ, ಒಬ್ಬ ಮನುಷ್ಯನಿಗೆ ಸುವಾರ್ತೆ ಹೇಳುವಂಥದ್ದಾಗಿರ್ಬೋದು, ಅವನ ಭೌತಿಕವಾಗಿ ಅವನಿಗೆ ಏನೋ ಬೇಕಾಗಿದ್ರೆ ಅದನ್ನು ಕೊಡುವಂಥದ್ದಾಗಿರ್ಬೋದು. ದೇವರ ಮಾತಿನಂತೆ ನೀತಿವಂತನಾಗಿ ಬದುಕದೆ ಅವನ ಸಂಸಾರ, ಅವನ ಮನೆ, ಅವನ ಹೆಂಡತಿ ಮಕ್ಕಳಿಗೋಸ್ಕರವೇ ಜೀವನ ಸಾಗಿಸುವಂಥವರೆಲ್ಲರಿಗೂ ಕೂಡ ಆ ಆಹ್ವಾನಿಸಿದ ಲೋಕವೇ ಗತಿ ಎನ್ನುವಂಥದ್ದು ಸ್ಪಷ್ಟವಾಗಿ ಮಾತುಗಳಿಂದ ಗೊತ್ತಾಗುತ್ತೆ. ಆದ್ದರಿಂದ ಯಾವತ್ತೂ ಕೂಡ ಅವನ ಸ್ವಇಚ್ಛೆಯಿಂದ, ಅಂದರೆ ಅವನ ಸ್ವಕಾರ್ಯಗಳಿಗೋಸ್ಕರವೇ ಈ ಭೂಮಿಯಲ್ಲಿ ಜೀವಿಸಬಾರದು ಎನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ತನಗೋಸ್ಕರವೇ ಸುಖವಾಗಿ ಬದುಕಿದಂಥ ಒಬ್ಬ ಮನುಷ್ಯನ ಗತಿ ಏನಾಗಿದೆಯೋ, ಲೂಕನ ಬರೆದ ಸುವಾರ್ತೆ 16ನೇ 22ನೇ ವಚನವನ್ನು ಗಮನಿಸಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನದಲ್ಲಿ ಆ ಮಾತುಗಳನ್ನು ಗಮನಿಸಿ. ಏನಿದೆಯೋ, ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಂದರೆ ಒಂದು ಸಮಯದಲ್ಲಿ ಒಬ್ಬ ಲಾಜರನು, ಒಬ್ಬ ಐಶ್ವರ್ಯವಂತನು, ಒಬ್ಬ ಭಿಕ್ಷುಗಾರನಿದ್ದಾನೆ.
ಆ ಭಿಕ್ಷಗಾರನು ಸತ್ತಂಥ ಸಮಯದಲ್ಲಿ ದೇವದೂತರು ಬಂದು ಅವನ್ನ ಅಬ್ರಹಾಮನ ಎದೆಗೆ ಒರಗಿಸಿದರಂತೆ. ಅಂದರೆ ಈತನ ಸತ್ತೋದ ಮೇಲೆ ಆತನೇ ಪರದೇಶಿಗೆ ಹೋಗ್ಬತ್ತಾನೆ. ಈಗ ಈತನ ಜೊತೆಯಲ್ಲಿ ಸತ್ತಂಥವನು ನರಕಲೋಕಕ್ಕೆ ಹೋಗಿದ್ದಾನೆ, ಐಶ್ವರ್ಯವಂತನು. ಅವನನ್ನು ಯಾವ ದೂತರು ಕೂಡ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದಿಲ್ಲ. ಇವನಿಗೆ ಪರದೇಶಿಗೆ ಹೋಗೋದಕ್ಕೆ ಈ ಒಂದು ಲಾಸರನಿಗೆ ಯಾಕೆ ದೂತನು ಬರಬೇಕು? ಯಾಕೆ ದೂತನು ಬರ್ಬೇಕು? ಇವನಿಗೆ ಹೋಗೋದಕ್ಕೆ ಶಕ್ತಿ ಇಲ್ವಾ? ಶಕ್ತಿ ಇದೆ. ನಮ್ಮ ಆತ್ಮ ಒಂದೇ ಕ್ಷಣದಲ್ಲಿ ಇನ್ನೊಂದು ಲೋಕಕ್ಕೆ ಹೋಗುತ್ತೆ ನಾವು ಸತ್ತ ಮೇಲೆ ಎನ್ನುವಂಥದ್ದು ಸ್ಪಷ್ಟವಾಗಿ ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಯಾಕೆ ಲಾಸರನನ್ನ ಈ ಒಂದು ನೀತಿವಂತನ ತೆಗೆದುಕೊಂಡು ಹೋಗೋದು ದೇವದೂತರು ಬರಬೇಕು? ಇವತ್ತು ನಾವು ಮದುವೆ ಮನೆಗಳಲ್ಲಿ ಮದುವೆ ಮಾಡುವಂಥ ಸಮಯದಲ್ಲಿ ಮದುವೆ ಹೆಣ್ಣನ್ನು ಕರ್ಕೊಂಬಂದ್ರಿ ಎಂಬುದಾಗಿ ಹೇಳಿದ್ರೆ ಆ ಮದುವೆ ಹೆಣ್ಣಿನ ಒಂದು ಹಿಂಬದಿಯಲ್ಲಿ ಅವರ ಆ ಒಂದು ಹೆಣ್ಣಿನ ಸುತ್ತ ಒಂದು 4 ಜನ 5 ಜನ ಇದ್ದುಕೊಂಡು ಮದುವೆ ಹೆಣ್ಣನ್ನು ಕೈ ಹಿಡ್ಕೊಂಡು ಕರ್ಕೊಂಬರ್ತಾರೆ. ಅಂದರೆ ಮದುವೆ ಹೆಣ್ಣಿಗೆ ಏನಾದರೂ ಕುರುಡಾಗಿದೆಯಾ? ಇಲ್ಲ ನಡೆಯೋದಕ್ಕೆ ಏನಾದರೂ ಬರಲ್ವಾ? ಎಲ್ಲವೂ ಬರುತ್ತೆ. ಕುರುಡಾಗಿನೂ ಇಲ್ಲ, ಕಣ್ಣು ಚೆನ್ನಾಗಿ ಕಾಣುತ್ತೆ, ನಡೆಯೋದಕ್ಕೂ ಬರುತ್ತೆ. ಆದರೆ ಏನಕ್ಕೋಸ್ಕರ ಆ ರೀತಿ ಕರ್ಕೊಂಬರ್ತಾರೆ ಅಂದರೆ ಮರ್ಯಾದೆ ಕೊಡೋದಕ್ಕೋಸ್ಕರ. ಅಂದರೆ ಒಂದು ಘನತೆ ಇರಬೇಕು, ಮದುವೆ ಹೆಣ್ಣು ಎನ್ನುವಂಥ ಒಂದು ಘನತೆ ಇರಬೇಕು. ಆ ರೀತಿಯಾಗಿ ಯಾವಾಗ ನೀತಿವಂತನು ಈ ಭೂಮಿ ಮೇಲೆ ಸಾವನ್ನು ಅನುಭವಿಸ್ತಾನೋ, ಈ ಲೋಕವನ್ನು ಬಿಡ್ತಾನೋ, ಆ ಒಂದು ಸಮಯದಲ್ಲಿ ದೇವರು ಪರಲೋಕಕ್ಕೆ ಆಹ್ವಾನವನ್ನು ಕೊಟ್ಟಿರುವಂಥ ಕಾರಣ ಅವ್ರನ್ನ ತೆಗೆದುಕೊಂಡು ಬರುವುದಕ್ಕೋಸ್ಕರ ದೂತರನ್ನ ಕಳಿಸಿಕೊಡ್ತಾನೆ. ಅದರಂತೆ ಇಲ್ಲೇನಾಗಿದೆ, ಇಲ್ಲಿ 22ನೇ ವಚನದಲ್ಲಿ, ಈಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದ್ದಾರೆ. ಅಂದರೆ ಪರದೇಶಿಗೆ ಆತನೇ ಹೋಗಬಲ್ಲ, ಆದರೆ ದೇವದೂತರು ಬಂದು ಕರ್ಕೊಂಡು ಹೋಗುವಂಥದ್ರ ಹಿಂದೆ ಇರುವಂಥದ್ದೇನು ಅಂದರೆ ಮರ್ಯಾದೆ, ಆಹ್ವಾನ ಇರುವಂಥ ಕಾರಣ. ಯಾವಾಗ ಪರಲೋಕಕ್ಕೆ ಬರಬೇಕು ಎನ್ನುವಂಥ ಆಹ್ವಾನ ಇತ್ತು, ಇವತ್ತು ನಮಗೆ ನಮ್ಮ ಮನೆಗೆ ಯಾರಾದ್ರೂ ನೆಂಟರು ಬರ್ತಾರೆ ಅಂದ್ಕೊಳ್ಳಿ, ನೆಂಟರು ಬಂದಾಗ ನಾವೇನು ಮಾಡ್ತೀವಿ? ಹೋಗಿ ಬಸ್ ಇಳಿಯುವಂಥ ಜಾಗಕ್ಕೆ ಹೋಗಿ ಅವ್ರನ್ನ ಪ್ರೀತಿಯಿಂದ ಕರ್ಕೊಂಬರ್ತೀವಿ. ಯಾಕೆ? ನಾವು ಅವ್ರನ್ನ ಕರೆದಿರುವಂಥ ಕಾರಣ, ಆಹ್ವಾನಿಸಿರುವಂಥ ಕಾರಣ, ಅವ್ರು ಬಸ್ ಇಳಿಯುವಂಥ ಒಂದು ಜಾಗಗಳಿಗೆ ಹೋಗಿ ಅವ್ರನ್ನ ಇಳಿಸ್ಕೊಂಡು ಕರ್ಕೊಂಬರ್ತೀವಿ. ಆ ರೀತಿಯಾಗಿ ಐಶ್ವರ್ಯವಂತನನ್ನು ತೆಗೆದುಕೊಂಡು ಹೋಗುವುದಕ್ಕೆ ಇಲ್ಲಿ ಐಶ್ವರ್ಯವಂತನು ಕೂಡ ಸತ್ತಿದ್ದಾನೆ. ಈ ಒಂದು ವಾಕ್ಯಗಳಲ್ಲೇ ಗಮನಿಸಿ, ಇಲ್ಲಿ ಏನಿದೆ 22ರಲ್ಲಿ 2ನೇ ಭಾಗವನ್ನು, ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಅಂದರೆ ಈ ಒಂದು ಐಶ್ವರ್ಯವಂತನು ಕೂಡ ಸತ್ತಿದ್ದಾನೆ, ಆದರೆ ಇವನನ್ನು ತೆಗೆದುಕೊಂಡು ಹೋಗೋದಕ್ಕೆ ಯಾವ ಒಂದು ದೇವದೂತನು ಕೂಡ ಬಂದಿಲ್ಲ. ಯಾಕೆ ಯಾವ ದೇವದೂತನು ಕೂಡ ಬಂದಿಲ್ಲ? ನರಕದಿಂದ ಒಂದು ವೇಳೆ ಯಾರಾದರೂ ಇವನನ್ನು ಕರೆಯುವಂಥವ್ರು ಇದ್ದರೆ, ನರಕಕ್ಕೆ ಬಾ ಎಂಬುದಾಗಿ ಕರೆಯುವಂಥವ್ರು ಇದ್ದರೆ ಆ ನರಕಲೋಕದಿಂದ ಕಳಿಸ್ತಾ ಇದ್ರು ಇವನನ್ನು ಕರ್ಕೊಂಡು ಬರೋದಕ್ಕೆ, ಹೋಗ್ರಿ ಕರ್ಕೊಂಬರ್ರಿ ಎಂಬುದಾಗಿ. ಯಾರು ಬಂದಿಲ್ಲ ಅಂದ್ರೆ ಏನರ್ಥ? ಯಾರು ಕರೆದಿಲ್ಲ ಅಂತ ಅರ್ಥ. ಇವತ್ತು ನಾವು ಯಾರನ್ನೋ ಒಂದು ನೆಂಟರ ಮನೆಗೆ ಅವ್ರು ಕರೀದಲ್ಲೇ ನಾವು ಹೋಗ್ತೀವಿ ಅಂದರೆ ಏನರ್ಥ? ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರ? ಏನೋ ಬಾಗಿಲಿ ಬಂದನಲ್ಲ ಅಂತ ಹೇಳಿ ಏನೋ ಬಲವಂತದಲ್ಲಿ ಊಟ ಹಾಕ್ಬೋದು. ಆದರೆ ನಾವು ಪ್ರೀತಿಯಿಂದ ಕರೆದಂಥವ್ರನ್ನ ನಾವು ಯಾವ ರೀತಿಯಾಗಿ ಉಪಚಾರ ಮಾಡ್ತೀವಿ? ಹೋಗಿ ಕರ್ಕೊಂಬಂದು ಎಲ್ಲವನ್ನ ಮಾಡಲ್ವಾ? ಆ ರೀತಿಯಾಗಿ ದೇವರು ಪರಲೋಕಕ್ಕೆ ಆಹ್ವಾನ ಕೊಟ್ಟಿರುವಂಥ ಕಾರಣ ಈ ಭೂಮಿಯಲ್ಲಿ ನೀತಿವಂತನಾಗಿ ಬದುಕಿ ಪ್ರಾಣವನ್ನು ಬಿಟ್ಟಂಥವ ನನಗೆ ದೇವದೂತರನ್ನ ಕಳಿಸಿ ಆತನೇನು ಮಾಡಿಸ್ತಾನೆ? ಕರ್ಕೊಂಬರೋದಕ್ಕೋಸ್ಕರ ಕಳಿಸ್ತಾನೆ. ಅಂದರೆ ಯಾವ ಒಂದು ಮನುಷ್ಯನು ನರಕಕ್ಕೆ ಹೋದರೆ ಪರಿಸ್ಥಿತಿ ಯಾವ ರೀತಿಯಾಗಿ ಇರ್ತತೋ ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ರೆ, ಅಂದರೆ ಯಾವುದೇ ಒಬ್ಬ ಮನುಷ್ಯನು ನರಕಲೋಕಕ್ಕೆ ಹೋದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇರ್ತತೋ ಅನ್ನುವಂಥದ್ದನ್ನು ನಾವು ವಾಕ್ಯಗಳಲ್ಲೇ ನೋಡುವಂಥದ್ದಾದರೆ, ಯೆಶಾಯನ ಗ್ರಂಥ 14ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು ತಳಮಳಗೊಳ್ಳುತ್ತದೆ, ನಿನಗೋಸ್ಕರ ಪ್ರೇತಗಳು, ಅಂದರೆ ಭೂಲೋಕದಲ್ಲಿ ಮುಖಂಡರಾಗಿದ್ದವರೆಲ್ಲರನ್ನು ಎಚ್ಚರಗೊಳಿಸಿ ಜನಾಂಗಗಳ ಸಕಲ ರಾಜರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ಗಮನಿಸಿ, ಇಲ್ಲಿ ಏನಿದೆಯೋ, ಯಾವುದೇ ಒಬ್ಬ ಮನುಷ್ಯನು ನರಕ ಲೋಕವನ್ನು ಅವನು ಪ್ರವೇಶ ಮಾಡಿದ್ರೆ ಪಾತಾಳದ ಲೋಕದಲ್ಲಿ ಇರುವಂಥವರೆಲ್ಲರೂ ಕೂಡ ಎಚ್ಚರಗೊಳ್ಬಿಡ್ತಾರಂತೆ. ಅಂದರೆ ಎಚ್ಚರಗೊಂಡು ಏನು ಮಾಡ್ತಾರೆ? ಎಲ್ಲರೂ ದೃಷ್ಟಿಸಿ ನೋಡ್ತಾರೆ, ಇವನು ಕೂಡ ನರಕಕ್ಕೆ ಬಂದುಬಿಟ್ನಾ ಎಂಬುದಾಗಿ. ಗಮನಿಸಿ, ಮುಂದೆ ಏನಿದೆಯೋ, ಇವರೆಲ್ಲ ನಿನ್ನನ್ನು ಕುರಿತು ನೀನು ಸಹ ನಮ್ಮ ಹಾಗೆ ಬಲಹೀನನಾದಿಯ. 9ನೇ ವಚನ ಇನ್ನೊಂದ್ಸರಿ ಗಮನಿಸಿ. ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು ತಳಮಳ ಪಡುತ್ತದೆ, ನಿನಗೋಸ್ಕರ ಪ್ರೇತಗಳನ್ನು, ಅಂದರೆ ಪ್ರೇತಗಳು ಅಂದರೆ ಯಾರು? ಅಂದರೆ ಭೂಲೋಕದಲ್ಲಿ ಮುಖಂಡರಾಗಿದ್ದವರೆಲ್ಲರನ್ನ ಎಚ್ಚರಗೊಳಿಸಿ, ಭೂಮಿ ಮೇಲೆ ಯಾರು ನಾನು ರೌಡಿ, ಇಲ್ಲ ನಾನೇ
ದೊಡ್ಡ ಒಂದು ರಾಜಕೀಯ ವ್ಯಕ್ತಿ, ನಾನೇ ಶ್ರೇಷ್ಠನು ಎಂಬುದಾಗಿ ಅನ್ಯಾಯ ಅಕ್ರಮಗಳನ್ನು ಮಾಡ್ಕೊಂಡು ಜೀವಿಸ್ತಾ ಇದ್ನೋ, ನಾನೇ ಗಂಡು ಎಂಬುದಾಗಿ ಅಂಥ ಮುಖಂಡರಾಗಿದ್ದಂಥವರೆಲ್ಲರೂ ಕೂಡ ನರಕ ಲೋಕದಲ್ಲಿ ಯಾತನೆ ಪಡ್ತಾ ಇರ್ತಾರಂತ. ಅವರೆಲ್ಲರೂ ಕೂಡ ಎಚ್ಚರಗೊಳಿಸಿ ಅವ್ರನ್ನ ಏನಾಗ್ತದೆ ಅಂದರೆ, ಜನಾಂಗಗಳ ಸಕಲ ರಾಜರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ಜನಾಂಗಗಳ ಸಕಲ ರಾಜರುಗಳನ್ನು ಯಾರ್ಯಾರು ಈ ಭೂಮಿ ಮೇಲೆ ನಾನೇ ದೊಡ್ಡವನು ಎಂಬುದಾಗಿ ಬದುಕವರು, ಒಬ್ಬ ಹಿಟ್ಲರ್ ಆಗಿರ್ಬೋದು, ಒಬ್ಬ ಸದ್ದಾಮ್ ಆಗಿರ್ಬೋದು, ಇಂಥವರೆಲ್ಲರೂ ಕೂಡ ಭಯಂಕರವಾದಂಥ ರೀತಿಯಲ್ಲಿ ಮನುಷ್ಯರನ್ನು ಹಿಂಸಿಸಿ ಕೊಂದಾಕಿದಂಥವರು, ದೇವರಿಗೆ ವ್ಯತಿರೇಕವಾಗಿ ಬದುಕಿದಂಥವರು, ದೇವರ ರಾಜ್ಯಗಳಿಗೆ ವ್ಯತಿರೇಕವಾಗಿ ಕಾನೂನುಗಳನ್ನು ಮಾಡಿದಂಥವರು, ಇವರೆಲ್ಲರೂ ಕೂಡ ಅವರವರನ್ನ ಆಸನಗಳಿಂದ ಎಬ್ಬಿಸ್ತದಂತೆ ನರಕ. ಎಬ್ಬಿಸಿ ಇವರೆಲ್ಲ ನಿನ್ನನ್ನು ಕುರಿತು ನೀನು ಸಹ ನಮ್ಮ ಹಾಗೆ ಬಲಹೀನನಾದೆಯ. ಗಮನಿಸಿ, ಅಂದರೆ ಯಾರು ನರಕಲೋಕದಲ್ಲಿ ನಾವು ಹೋಗುವಂಥದ್ದನ್ನು ನೋಡ್ತೀವೋ, ನಾನು ಓದೆ ಅಂದ್ಕೊಳ್ಳಿ, ನಾನು ನರಕಲೋಕಕ್ಕೆ ಹೋದಾಗ ನನಗೆ ಯಾರ್ಯಾರು ಅಲ್ಲಿ ಪರಿಚಯ ಇರ್ತಾರೋ, ಯಾರ್ಯಾರು ನನ್ನ ಸುತ್ತಮುತ್ತಲಿನ ಜನ ಸತ್ತು ನರಕಲೋಕದಲ್ಲಿ ಇರ್ತಾರೋ, ಅವರು ನನ್ನನ್ನು ಗುರುತಿಡಿದು ಏನು ಮಾಡ್ತಾರೆ, ನೀನೂ ಕೂಡ ನನ್ನಂತೆ ಬಲಹೀನನಾದಿಯ, ನಾನೇನು ನರಕಕ್ಕೆ ಬಂದ್ಬಿಟ್ಟಿದ್ದೆ ಆದ್ರೆ ನೀನು ಬಂದ್ಬಿಟ್ಟ ಎಂಬುದಾಗಿ ಎಲ್ಲರಲ್ಲಿದ್ದಂಥವ್ರೆಲ್ಲರನ್ನು ಎಬ್ಬಿಸಿ ಹೇಳ್ತಾರಂತ ನರಕದಲ್ಲಿರುವಂಥವ್ರು. ಗಮನಿಸಿ, ಎಂಥ ಭಯಂಕರವಾದಂಥ ಕಾರ್ಯವೋ ಅಂತನ. ಮತ್ತು 10ನೇ ವಚನದಲ್ಲಿ, ಇವರೆಲ್ಲ ನಿನ್ನನ್ನು ಕುರಿತು ನೀನು ಸಹ ನಮ್ಮ ಹಾಗೆ ಬಲಹೀನನಾದೆಯ, ನಮಗೆ ಸರಿ ಸಮಾನನಾದೆಯೋ ಎಂದು ಹೇಳುತ್ತಾರೆ. ಅಂದರೆ ನರಕ ಲೋಕದಲ್ಲಿ ಭಯಂಕರವಾದಂಥ ಯಾತನೆ ಇರ್ತತೆ ಎನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ನಾವೇನೋ ದೇವರ ಮಾತುಗಳಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಬದುಕಿ ನರಕ ಲೋಕಕ್ಕೆ ಬಂದುಬಿಟ್ಟಿದ್ದೀವಿ, ಆದರೆ ನೀನೂ ಬಂದುಬಿಟ್ಟ ಎಂಬುದಾಗಿ ಮಾತಾಡ್ತಾರೆ. ಅಂಥ ಕ್ರೂರವಾದಂಥ ಲೋಕ ಇವತ್ತು ಈ ಒಂದು ಭೌತಿಕವಾಗಿ ನಾವು ಮನೆ ಕರೆದೇ ಇರುವಂಥ ಯಾರೋ ನೆಂಟರು ಬಂದುಬಿಟ್ರು ಅಂದ್ಕೊಳ್ಳಿ. ಈ ಒಂದು ನೆಂಟರು ಬಂದಂಥ ಸಮಯದಲ್ಲಿ ನಾವೇನೋ ಕಾಟಾಚಾರಕ್ಕಾದ್ರೂ ಅವ್ರಿಗೆ ಉಪಚಾರವನ್ನು ಮಾಡ್ತೀವಿ. ಆದರೆ ಕರೆಯದೇ ಇರುವಂಥ, ಆಹ್ವಾನಿಸದೇ ಇರುವಂಥ ಆ ಒಂದು ನರಕಕ್ಕೆ ಹೋದಂಥವರ ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ ಅಂದರೆ, ಭಯಂಕರವಾದಂಥ ಘೋರವಾದಂಥ ದುಃಖ ಇರ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಮನುಷ್ಯರೆಲ್ಲರಿಗೂ ಕೂಡ ಆಹ್ವಾನವಿರುವಂಥ ಪರಲೋಕಕ್ಕೆ ಮನುಷ್ಯನು ಹೋಗ್ಬೇಕೇ ಹೊರತು ಆಹ್ವಾನ ಇಲ್ಲದೆ ಇರುವಂಥ ನರಕಲೋಕಕ್ಕೆ ಮನುಷ್ಯನು ಹೋಗಬಾರ್ದು. ದೇವರ ಇಷ್ಟವನ್ನು ನೆರವೇರಿಸದೇ ಇರುವಂಥ ಯಾವ ಮನುಷ್ಯನಾದರೂ ಅವನ ನರಕಲೋಕವನ್ನು ಹೋಗೇ ತೀರ್ತಾನೆ. ಯಾಕಂದರೆ ಸ್ಪಷ್ಟವಾಗಿ ಜ್ಞಾನೋಕ್ತಿ ವಾಕ್ಯಗಳಲ್ಲಿ ಐತೆ, ಪಾಪಿ ಆದಂಥವನು ಪಾತಾಳದಲ್ಲಿ ಅಲಿತಾನೆ ಅಂತ. ಪಾಪಿಯಾದಂಥವನು ಪಾತಾಳದಲ್ಲಿ ಇರ್ತಾನಂತೆ. ಮತ್ತು ಹಿಮವು ಯಾವ ರೀತಿಯಾಗಿ ಒಂದು ಈ ಭೂಮಿ ಎನ್ನುವಂಥದ್ದು ಅಂದರೆ ಬರಗಾಲವು, ಬಿಸಿಲು ಹಿಮದ ನೀರನ್ನು ಯಾವ ರೀತಿಯಾಗಿ ಈರ್ತತೋ ಆ ರೀತಿಯಾಗಿ ಪಾತಾಳ ಎನ್ನುವಂಥದ್ದು ಪಾಪಿಗಳನ್ನು ಎಳೆದುಕೊಳ್ಳುತ್ತೆ ಎಂಬುದಾಗಿ ಇದೆ. ಪಾಪಿಯಾಗಿ ಬದುಕಬಾರ್ದು ಯಾವ ಮನುಷ್ಯನಾದರೂ ಕೂಡ, ಪಾಪಿಯಾಗಿ ಆತನು ಸಾಯಬಾರ್ದು. ಈ ಒಂದು ನರಕಲೋಕದಲ್ಲಿ ಏನಿರ್ತತೋ ಎನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನವನ್ನು ಓದು ಸಂಧ್ಯಾ. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣ. ಗಮನಿಸಿ, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರ್ತದಂತೆ. ಅಂದರೆ ಏನರ್ಥ? ನಮ್ಗೇನಾದರೂ ಅಲ್ಲಿ ಈ ರೀತಿಯಾಗಿ ಭೌತಿಕವಾದಂಥ ಹಲ್ಲುಗಳಿರ್ತದೆ ಅಂತನ ಅರ್ಥ? ಆ ರೀತಿಯಾಗಲ್ಲ. ಆ ಲೋಕದ ಯಾತನೆಯನ್ನು ಇವತ್ತು ನಾವು ಕಟಕಟನೆ ಹಲ್ಲನ್ನು ಯಾವಾಗ ಕಡಿತೀವಿ? ಸಿಟ್ಟು ಬಂದಂಥ ಸಮಯದಲ್ಲಿ ಹಲ್ಲು ಕಡಿತೀವಿ. ಅಂದರೆ ಅಲ್ಲಿ ಭಯಂಕರವಾದಂಥ ಸಿಟ್ಟಿರ್ತತೆ. ಯಾರ ಮೇಲೆ? ಇವತ್ತು ನಾನು ನರಕಕ್ಕೆ ಹೋದೆ ಅಂದರೆ ನನ್ನ ಮೇಲೆ ನನಗೇ ಸಿಟ್ಟಿರ್ತೈತಿ. ನಾನು ಯಾಕೆ ಈ ರೀತಿಯಾಗಿ ಬದುಕ್ಬಿಟ್ನೋ ಅಂತ, ಯಾಕೆ ಇವರೆಲ್ಲ ಈ ರೀತಿಯಾಗಿ ಬೋಧನೆ ಮಾಡಿ ನನ್ನ ದಾರಿ ತಪ್ಪಿಸ್ಬಿಟ್ರು ಅಂತ ಹೇಳಿ ತಪ್ಪಾದಂಥ ಬೋಧನೆಯನ್ನು ಕೇಳುವಂಥವ್ರು ಅಂದ್ಕೊಳ್ತಿರ್ತಾರೆ. ಆ ರೀತಿಯಾಗಿ ಗೋಳಾಟ ಇರ್ತತೆ, ಕಟಕಟನೆ ಹಲ್ಲು ಕಡಿಯೋಣ ಇರ್ತದಂತೆ. ಅಂದರೆ ಕ್ರೂರವಾದಂಥ ಲೋಕ ಆ ಒಂದು ನರಕಲೋಕ. ಆ ನರಕಲೋಕಕ್ಕೆ ಮನುಷ್ಯರು ಯಾರನ್ನು ಕೂಡ ಯಾವ ದೇವದೂತನಾಗಲಿ ಇನ್ನೊಬ್ಬನಾಗಲಿ ಮತ್ತೊಬ್ಬನಾಗಲಿ ಆಹ್ವಾನಿಸಿಲ್ಲ. ಗಮನಿಸಿದನ್ನು ದೇವರ ಆಹ್ವಾನ ಕೊಟ್ಟಿಲ್ಲ. ಅದಕ್ಕೆ ಆ ಒಂದು ಲೋಕಕ್ಕೆ ದೇವರು ಆಹ್ವಾನವನ್ನು ಕೊಟ್ಟಿಲ್ಲ. ಅಂದರೆ
ದೇವರ ಆಹ್ವಾನ ಕೊಟ್ಟಿರುವಂಥದ್ದು ಪರಲೋಕಕ್ಕೆ. ಪರಲೋಕಕ್ಕೆ ಬಂದರೆ ನೀವು ಭೂಲೋಕಕ್ಕೆ ಹೋಗಿ ನನಗೋಸ್ಕರ ಭೂಮಿ ಮೇಲೆ ಬದುಕಿ ಪರಲೋಕಕ್ಕೆ ಬಂದ್ರಿ ಎಂಬುದಾಗಿ ಆಹ್ವಾನ ಕೊಟ್ಟಿದ್ದಾನೆ. ಆದರೆ ಪಾತಾಳ ಲೋಕದ ವಿಷಯದಲ್ಲಿ ನೋಡುವಾಗ ಅಲ್ಲಿ ಯಾರೂ ಕೂಡ ಆಹ್ವಾನ ಕೊಟ್ಟಿಲ್ಲ, ಯಾರೂ ಕೂಡ ಕರೆದಿಲ್ಲ. ಆದರೆ ಸೈತಾನನ ಮನುಷ್ಯರ ಮೂಲಕವಾಗಿ ಅಪರಾಧವನ್ನು ಮಾಡಿಸಿ ಮನುಷ್ಯನೇ ಅಲ್ಲಿಗೆ ಹೋಗ್ಬೇಕು, ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಮನುಷ್ಯನೇ ಅವನ ಸ್ವಯರ್ಜಿತವಾಗಿ ಆತನ ಅಲ್ಲಿಗೆ ಹೋಗ್ಬೇಕು. ಅದು ಸೈತಾನನ ತಂತ್ರ ಆಗಿರುವಂಥ ಕಾರಣ ನಾವು ಇವತ್ತು ಆಲೋಚನೆ ಮಾಡಿಕೊಂಡಂಥ ಪಾಠದ ಹೆಸರೇನು ಅಂತಂದರೆ, ಆಹ್ವಾನಿಸದ ಲೋಕಕ್ಕೆ ಆಹುತಿಯಾದ ಆತ್ಮಗಳು ಯಾರು ಎಂಬುದಾಗಿ ನೋಡಿದ್ರೆ, ದೇವರಿಗೋಸ್ಕರ ಬದುಕದೇ ಇರುವಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಹ್ವಾನಿಸದ ಲೋಕಕ್ಕೆ ಆಹುತಿಯಾದಂಥ ಆತ್ಮಗಳು. ಇವತ್ತು ನಾವು ಆಹ್ವಾನ ಇರುವಂಥ ಪರಲೋಕಕ್ಕೆ ಹೋಗ್ತೀವ, ಆಹ್ವಾನ ಇಲ್ಲದೇ ಇರುವಂಥ ಕ್ರೂರವಾದಂಥ ಭಯಂಕರವಾದಂಥ ಘೋರವಾದಂಥ ನರಕಲೋಕಕ್ಕೆ ಹೋಗ್ತೀವ. ಎಲ್ಲ ಒಂದು ತೀರ್ಮಾನವು ಮನುಷ್ಯನ ಕೈಯಲ್ಲಿ ಐತಿ. ಆಗಿರುವಂಥ ಕಾರಣ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಒಂದು ವೇಳೆ ಫೋನ್ ಮಾಡಿ ಕೇಳಿ. ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಬದುಕ್ರಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮನ್ನು ಬಹಳವಾಗಿ